ಪ್ರಾರ್ಥಿಸೋಣ. ಮುಂದಿನ ಸಮಯ ದೇವರ ವಚನ ನಮ್ಮ ಕೀಲು ಮಜ್ಜೆಗಳನ್ನು ತೂರಿ ಹೋಗಿ ನಮ್ಮ ಪ್ರಾಣ ಆತ್ಮಗಳನ್ನು ವಿವೇಚಿಸಿ ನಮ್ಮ ಜೀವನದಲ್ಲಿ ಕಾರ್ಯಸಾಧ್ಯ ಮಾಡಲಿಕ್ಕಾಗಿ ದೇವರೇ ನಿಮ್ಮ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪ್ರಿಯನಾದ ದೇವರೇ, ನಾವು ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನಪ್ಪ. ನಿನ್ನೆಯೂ ಈ ಹೊತ್ತು ನಾಳೆಯೂ ಅನನ್ಯನಾಗಿರುವ ದೇವರೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ. ಈಗೋ ಕರ್ತನಾದ ಯೇಸುವೇ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನಾವಿಲ್ಲಿ ಕೂಡಿ ಬಂದಿರುವಾಗ ತಂದೆಯಾದ ದೇವರೇ, ನಿಮ್ಮನ್ನು ಘನಪಡಿಸಿ ನಿಮ್ಮಿಂದ ಕೇಳಿಕೊಳ್ಳಲಿಕ್ಕಾಗಿ ನಾವು ಬಂದಿರುವಾಗ ಪವಿತ್ರಾತ್ಮ ದೇವರೇ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ನಮಗೆ ಆಲೋಚನೆ ಕೊಟ್ಟು ನಡೆಸಿಕೊಡಬೇಕಾಗಿ ತಂದೆ ಕುಮಾರ ಪವಿತ್ರಾತ್ಮ ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇನೆ. ಇನ್ನು ಮುಂದಿನ ಸಮಯ ದೇವರ ಪವಿತ್ರಾತ್ಮನು ಚಲಿಸುತ್ತಾ ಇರಲಿ, ದೇವರ ಆತ್ಮನು ಕಾರ್ಯ ಮಾಡುತ್ತಾ ಇರಲಿ, ದೇವರ ಆತ್ಮನು ಕ್ರಿಯೆ ಮಾಡುತ್ತಾ ಇರಲಿ. ದೇವರೇ, ನಾವೆಲ್ಲರೂ ನಿಮ್ಮ ಮಕ್ಕಳಾಗಿ ನಿಮ್ಮ ಬಳಿಯಲ್ಲಿ ಕುಳಿತುಕೊಳ್ಳುತ್ತೇವೆ. ದೇವರೇ, ವಚನದ ಶಕ್ತಿ ನಮ್ಮಲ್ಲಿ ಕಾರ್ಯ ಸಾಧ್ಯ ಮಾಡುವುದಾಗಿರಲಿ. ದೇವರೇ, ನಿನ್ನ ದಾಸನಾದ ನನ್ನನ್ನು ಒಂದು ಪಾತ್ರೆಯಾಗಿ ಉಪಯೋಗಿಸು. ವಚನ ನಿಮ್ಮದು, ವಚನದ ಆಲೋಚನೆಗಳು ನಿಮ್ಮದು, ಅದರದ ಸಾರಾಂಶಗಳು ನಿಮ್ಮದು. ಶಬ್ದಕ್ಕಾಗಿ ನಿನ್ನ ದಾಸನನ್ನು ನೀವು ಉಪಯೋಗಿಸಿಕೊಳ್ಳಲಿ ಕರ್ತನೆ. ದೇವರೇ, ನೀವು ಮಾತನಾಡು, ಆಲೋಚನೆಗಳು ನಿಮ್ಮದೇ ಆಗಿರಲಿ ಕರ್ತನೆ. ಕೇಳುವಂಥ ಪ್ರತಿಯೊಂದು ಹೃದಯಗಳಲ್ಲಿ ಅದು 100ರಷ್ಟು ಫಲ ಕೊಡುವುದಾಗಿರಲಿ. ಯಾವುದು ಕೂಡ ದಾರಿ ಮುಗ್ಗಿನಲ್ಲಿ ಬಿದ್ದು ಹೋಗದೆ, ಯಾರು ಕೂಡ ದೇವರೇ ಮುಳ್ಳು ಗಿಡಗಳೊಳಗಡೆ ಬಿದ್ದು ಹೋಗದೆ, ಯಾವುದು ಬಂಡೆಯಲ್ಲಿ ಬಿದ್ದ ಬೀಜ ತರ ಆಗದೆ, ಅದು ಒಳ್ಳೆಯ ನೆಲದಲ್ಲಿ ಬಿದ್ದಿರುವ ಬೀಜದ ಹಾಗೆ ಅದು ಫಲ ಕೊಡುವಂಥದ್ದಾಗಿರಲಿ. ಅದಕ್ಕಾಗಿ ಪವಿತ್ರಾತ್ಮರೇ, ಮುಂದಿನ ಸಮಯ ವಾತಾವರಣ ಪವಿತ್ರಾತ್ಮನ ಹತೋಟಿಯಲ್ಲಿರಲಿ. ಯಾವುದೇ ಮನಸ್ಸುಗಳು ದೇವರೇ ಆ ಕಡೆ ಈ ಕಡೆಗೆ ಗಮನ ಹೋಗದಂತೆ, ಅಲ್ಲಿ ಇಲ್ಲಿ ಮನಸ್ಸು ಚಂಚಲವಾಗಿ ಹೋಗದಂತೆ ದೇವರ ಪವಿತ್ರಾತ್ಮನು ಎಲ್ಲದನ್ನು ಕಂಟ್ರೋಲ್ ಮಾಡಿ ನಡೆಸಲಿಸು. ನೀನೇ ಸಂಗಡ ಇದು ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಸರಿಯಾದ ಸಮಯಕ್ಕೆ ಆಲೋಚನೆಗಳನ್ನು ನಾವು ಧ್ಯಾನಿಸಿ ದೇವರೇ, ಸಮಯಕ್ಕೊಳಗಡೆ ತಿಳ್ಕೊಳ್ಬೇಕಾದ ವಿಷಯಗಳು ತಿಳಿದುಕೊಂಡು ಮುಗಿಸಿಕೊಂಡು ಬಂದೆ. ಕರ್ತನು ಸಹಾಯ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ, ಆಮೇನ್. ಇವತ್ತಿನ ವಾಕ್ಯ ಮತ್ತೇನ ಸುವಾರ್ತೆ 24ನೇ ಅಧ್ಯಾಯ 6, 7, 8 ವಾಕ್ಯಗಳು ಪ್ರಾರಂಭದ ವಾಕ್ಯವಾಗಿ ನಾವು ಓದಿಕೊಳ್ಳೋಣ. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳಿರ, ಈ ದಿನಗಳಲ್ಲಿ ನಾವು ನ್ಯೂಸಲ್ಲಿ ನೋಡುವಾಗ ಯುದ್ಧಗಳ ಸುದ್ದಿಗಳು ಕೇಳ್ತಾ ಇದೆ. ವಿಶೇಷವಾಗಿ ಇಸ್ರಾಯೇಲು ಮತ್ತು ಇರಾನು ಮಧ್ಯದಲ್ಲಿ ಸಾಧಾರಣಕ್ಕಿಂತ ಸ್ವಲ್ಪ ವ್ಯತ್ಯಸ್ತವಾದ ಯುದ್ಧಗಳು ನಡೀತಾ ಇದೆ. 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಎಂಬ ಒಂದು ಗುಂಪು ಇಸ್ರಾಯೇಲ್ ಮೇಲೆ ಫಸ್ಟು ಮಿಸೈಲುಗಳು ಹಾಕಿ ಯುದ್ಧ ಪ್ರಾರಂಭ ಮಾಡಿರೋದು 2023 ಅಕ್ಟೋಬರ್ 7ಗೆ. ಆದರೆ ಅದಕ್ಕಿಂತ ಮುಂಚೆ ಮತ್ತೆ ಹಿಂದಿನ ಎಷ್ಟೋ ಯುದ್ಧಗಳಾಗಿದೆ. ಆದರೆ ಈ ರೀಸೆಂಟಾಗಿ ಈಗ ಸಮೀಪ ಕಾಲದಲ್ಲಿ ಬಂದ ಯುದ್ಧ ಅದು ಹಮಾಸಿನೊಂದಿಗೆ ಯುದ್ಧ ಸ್ಟಾರ್ಟ್ ಆಗಿ ಅದು ಪಾಲೆಸ್ತೀನ ಮೇಲೆ ಗಾಸಾ ಎಂಬ ಪಟ್ಟಣದ ಮೇಲೆ ಇಸ್ರಾಯೇಲು ದಾಳಿ ನಡೆಸಿ ಇಸ್ರಾಯೇಲ್ ಮೇಲೆ ಗಾಸಾದಲ್ಲಿರುವಂಥ ಹಮಾಸ್ ಎಂಬವರು ಯುದ್ಧ ನಡೆಸಿ ಅದು ಹಂಗೆ ಮುಂದುವರಿಸಿಕೊಂಡು ಬಂದು ಈಗ ಮೊನ್ನೆ ನೋಡಿದರೆ ಈಗ ಇಸ್ರಾಯೇಲಿಗೂ ಗಾಸಾ ಮಧ್ಯದಲ್ಲಿ ನಡೆದಿರುವಂಥ ಯುದ್ಧವನ್ನು ಈಗ ಇಸ್ರಾಯೇಲಿಗೂ ಇರಾನಿಗೂ ಮಧ್ಯದಲ್ಲಿ ಯುದ್ಧವಾಗಿ ಮಾರ್ಪಟ್ಟಿತು. ಪ್ರಿಯ ದೇವರ ಮಕ್ಕಳಿರ, ನಮಗೆ
ಸತ್ಯವೇದದಲ್ಲಿ ಯುದ್ಧಗಳ ಬಗ್ಗೆಯೂ ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳುವಾಗ ಕಳವಳ ಪಡಬೇಡ, ನೋಡಿರಿ, ಯಾಕಂದರೆ ಹಾಗಾಗೋದು ಅಗತ್ಯ. ಆದರೂ ಇದು ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ಮತ್ತು ಅಲ್ಲಲ್ಲಿ ಬರಗಳು ಬರುವುದು, ಭೂಕಂಪಗಳಾಗುವುದು, ಇದೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ನಾವು ಇದರಲ್ಲಿ ಎರಡು ವಿಷಯ ನಾವು ನೋಡಬೇಕು. ಒಂದು, ಹೀಗೆ ಆಗುವುದು ಅಗತ್ಯ, ಯುದ್ಧಗಳು ಆಗಬೇಕಾಗೋದು ಅಗತ್ಯ ಎಂಬುದು ಸತ್ಯವೇದದಲ್ಲಿ ಹೇಳ್ತಾ ಇದೆ. ಹೆಂಗಪ್ಪ ಯುದ್ಧ ಒಳ್ಳೆಯದು ಅಂತ ಯಾರಾದರೂ ಹೇಳ್ತಾರಾ? ಯುದ್ಧ ಯಾವತ್ತೂ ಒಳ್ಳೆಯದಲ್ಲ, ಆದರೆ ಯುದ್ಧಗಳು ಆಗಬೇಕಾಗಿರುತ್ತದೆ. ಒಂದು ವಿಷಯ, ಯುದ್ಧ ಆಗಬೇಕಾಗಿರುತ್ತದೆ. ಎರಡನೇ ವಿಷಯ, ಈ ಯುದ್ಧಗಳು ನೂತನ ಕಾಲ ಹುಟ್ಟಬೇಕಾದ ಪ್ರಸವ ವೇದನೆಯ ಪ್ರಾರಂಭವಾಗಿದೆ. ಎರಡು ಕಾರ್ಯಗಳು ನಾವು ಇವತ್ತು ಧ್ಯಾನ ಮಾಡಿಕೊಳ್ಳಲಿಕ್ಕಿದೆ. ಒಂದು, ಯುದ್ಧಗಳಾಗುವುದು ಅಗತ್ಯ. ಎರಡು, ಇದು ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳಿರ, ಯುದ್ಧಗಳಾಗುವುದು ಅಗತ್ಯ ಅಂತ ಹೇಳುವಾಗ ಒಂದು ಯುದ್ಧದಲ್ಲಿ ಎಷ್ಟೋ ನಷ್ಟಗಳು ಬರ್ತಾ ಇದೆ, ಎಷ್ಟೋ ಮನುಷ್ಯನ ಪ್ರಾಣ ನಷ್ಟ ಆಗ್ತಾ ಇದೆ, ಎಷ್ಟೋ ಹಣಕಾಸುಗಳು ಇದರಲ್ಲಿ ನಷ್ಟ ಆಗ್ತಾ ಇದೆ, ಎಷ್ಟು ಜನರಿಗೆ ಸಮಾಧಾನ ಹೋಗುತ್ತಾ ಇದೆ. ಇದರಲ್ಲಿ ಅನೇಕ ಕಷ್ಟ ನಷ್ಟಗಳಿದೆ ಒಂದು ಯುದ್ಧದಲ್ಲಿ. ಆದರೂ ದೇವರ ವಾಕ್ಯ ಹೇಳ್ತಾ ಇದೆ, ಇದು ಆಗಬೇಕಾಗಿರೋದು ಅಗತ್ಯ ಎಂಬುದು. ಹಾಲೆಲೂಯಾ. ಪ್ರಿಯರೇ, ತುಂಬ ಗಮನ ಕೊಟ್ಟು ನೀವು ಕೇಳೋದಾಗಿರಲಿ. ಈಗ ನಾವು ಸಮಯ ಎಷ್ಟಾಯಿತು ಅಂತ ನೋಡಿಕೊಳ್ಳಿಕ್ಕೆ ನಾವು ಕ್ಲೋಕ್ ನೋಡೋದು. ಕ್ಲೋಕಲ್ಲಿ ನೋಡಿದರೆ ಎಷ್ಟು ಸಮಯ ಆಯಿತು, ಈಗ ಎಷ್ಟು ಗಂಟೆ ಆಯಿತು ಅಂತ ನಾವು ನೋಡಿಕೊಳ್ಳೋದು. ಅದೇ ಥರ ನಮ್ಮ ರಕ್ಷಕನೂ ನಮ್ಮ ಒಡೆಯನೂ ಆಗಿರುವಂಥ ಪ್ರಭು ಯೇಸು ಕ್ರಿಸ್ತನ ಬರೋಣದ ಬಗ್ಗೆಯೂ ದೇವ ಮಕ್ಕಳ ರಕ್ಷಣೆಯನ್ನು ಹೊಂದಿದ ಮಕ್ಕಳ ಆ ಪರಲೋಕಕ್ಕೆ ಎತ್ತಲ್ಪಡುವಂಥದ ವಿಷಯದ ಬಗ್ಗೆಯೂ ಇರುವ ಒಂದು ಕ್ಲೋಕ್ ಆಗಿದೆ ಇಸ್ರಾಯೇಲ್ ಎಂಬ ರಾಷ್ಟ್ರ. ಹಾಲೆಲೂಯಾ. ಸಮಯ ನೋಡಲಿಕ್ಕೆ ನಾವು ಕ್ಲೋಕ್ ನೋಡೋದಾದರೆ ನಮ್ಮ ಕರ್ತನ ವಿಚಾರಗಳು ತಿಳ್ಕೊಳ್ಬೇಕಂದ್ರೆ ಇಸ್ರಾಯೇಲನ್ನು ನೋಡಬೇಕು. ಅರ್ಥ ಆಯ್ತಾ? ಸಮಯ ನೋಡಬೇಕಂದ್ರೆ ನಾವು ಕ್ಲೋಕ್ ನೋಡುವ ಥರ ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನ ವಿಷಯಗಳನ್ನು ತಿಳಿದುಕೊಳ್ಳಬೇಕಂದ್ರೆ ಇಸ್ರಾಯೇಲನ್ನು ನೋಡಬೇಕು. ಇಸ್ರಾಯೇಲಲ್ಲಿ ಏನೇನು ನಡೆಯುತ್ತಾ ಇದೆಯೋ ಅದು ದೇವ ಜನರ ಜೀವನದ ಪರಿವರ್ತನೆಗಳು, ಬೆಳವಣಿಗೆಯಲ್ಲಿ ಅದು ಸಂಬಂಧವಾಗಿರುತ್ತದೆ. ಹಾಲೆಲೂಯಾ. ಹಾಗಾದರೆ ಇಲ್ಲಿ ವಚನ ಹೇಳ್ತಾ ಇದೆ, ಯುದ್ಧಗಳಾಗುವುದು ಅಗತ್ಯ ಎಂದು ಹೇಳಿದರೆ ಎಲ್ಲೋ ಯುದ್ಧ ನಡೆಯುತ್ತಾ ಇರುವಾಗ ದೇವ ಜನರು ಗಮನಿಸಬೇಕು, ಯುದ್ಧಗಳಾಗುವುದು ಅಗತ್ಯ ಎಂದು ದೇವರು ಹೇಳಿದ್ದಾರೆ, ಆದರೆ ಯುದ್ಧಗಳು ಆಗುತ್ತಾ ಇದೆ. ಹಾಗಾದರೆ ಇದರ ಹಿಂದೆ ದೇವರ ಉದ್ದೇಶ ಏನು? ಇದು ನಾವು ಗಮನಿಸುವರಾಗಿರಬೇಕು. ಇಸ್ರಾಯೇಲಲ್ಲಿ ತಾನೇ ಯುದ್ಧ ನಡೆಯೋದು, ಇರಾನಲ್ಲಿ ತಾನೇ ನಡೆಯೋದು, ನಮಗೇನು ಇಲ್ಲ ಅಂತ ಹೇಳಿಕೊಂಡು ನಾವು ಸುಮ್ಮನೆ ಇರೋಂಗೆ ಇಲ್ಲ. ನಮ್ಮ ಕಡೆ ಬಾಂಬ್ ಬಿದ್ದಿಲ್ಲ, ನಮ್ಮ ಕಡೆ ಕಷ್ಟ ಆಗಿಲ್ಲ ಅಂತ ನಾವು ಸುಮ್ಮನೆ ಇರೋಂಗಿಲ್ಲ. ನೋಡಿ, ಇದು ದೇವರ ಪದ್ಧತಿಯಲ್ಲಿರುವ ಕಾರ್ಯ. ಎಲ್ಲೋ ಏನೋ ಒಂದು ನಡೆಯಲಿಕ್ಕೆ ಹೋಗ್ತಾ ಇದೆ. ಹಾಲೆಲೂಯಾ. ಮೊದಲನೇ ವಿಷಯ, ಯುದ್ಧ ಆಗುವುದು ಅಗತ್ಯ ಎಂದು ದೇವರು ಹೇಳಿದ್ದಾರೆ. ಹಾಗಾದರೆ ದೇವರು ಹೇಳಿದ ಹಾಗೆ ಅಗತ್ಯ ಅಂದ ಕಾರ್ಯ ಅಲ್ಲಿ ನಡೀತಾ ಇದ್ದರೆ ಇದರ ಹಿಂದೆ ದೇವರ ಉದ್ದೇಶ ಏನು ಎಂಬುದನ್ನು ಪ್ರತಿಯೊಂದು ದೇವರ ಮಕ್ಕಳು ಹುಡುಕಬೇಕು. ಹಾಲೆಲೂಯಾ. ಬೇರೆ ಜನರು ಅದ್ರ ಬಗ್ಗೆ ಹುಡುಕಲಿಕ್ಕೆ, ಬೇರೆ ಜನರು ನೋಡಿದ್ದು ಸರಿನಾ ತಪ್ಪ, ಇಸ್ರಾಯೇಲ್ ತಪ್ಪು ಮಾಡಿದೆಯಾ, ಇರಾನ್ ತಪ್ಪು ಮಾಡಿದೆಯಾ, ಅವರು ಅಷ್ಟು ಮಾಡಿದ ಸರಿ, ಅದಂಗೆ ಅವರು ಚರ್ಚೆ ಮಾಡ್ತಾ ಇರ್ತಾರೆ. ನ್ಯೂಸಲ್ಲಿ ಎಲ್ಲ ನೋಡಿದರೆ ಚರ್ಚೆ ಮಾಡ್ತಾರೆ. ಆದರೆ ದೇವರ ಮಕ್ಕಳು ಏನು ಮಾಡಬೇಕು ಗೊತ್ತಾ? ಇದು ಅಗತ್ಯ ಎಂದು ದೇವರು ಹೇಳಿದ ವಿಚಾರ ಅಲ್ಲಿ ನಡೀತಾ ಇದ್ದರೆ ಅದರ ಹಿಂದೆ ಏನು ಪರಿಣಾಮ ಎಂಬುದು ದೇವರ ಮಕ್ಕಳು ಹುಡುಕಬೇಕು. ಯಾಕೆಂದರೆ ಈ ಯುದ್ಧ ಆಗೋದು ಅಗತ್ಯ. ಯಾಕೆಂದರೆ ಇದು ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭವಾಗಿದೆ. ಇದೊಂದು ಬೇರೊಂದು ಯುಗ ಹುಟ್ಟಲಿಕ್ಕೆ ಇದು ಪ್ರಾರಂಭ. ಗಮನಿಸಿ, ಅಲ್ಲಿ ಹೇಳಿದೆ,
ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಬೆಳೆದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಅದು ಮಾರ್ಕ್ ಮಾಡಿಕೊಳ್ಳಬೇಕು. ಇದು ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವುದು, ಮತ್ತು ಅಲ್ಲಲ್ಲಿ ಬರಗಳು ಬರುವುದು, ಭೂಕಂಪಗಳಾಗುವುದು, ಇವೆಲ್ಲ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಗಮನಿಸಿ, ಆಗುವುದು ಅಗತ್ಯ, ಇದು ಆಗಬೇಕಾಗಿರುತ್ತದೆ. ಆದರೆ ಇದು ಆಗುವುದು ಹೀಗೆ, ಇದು ಅಂತ್ಯವಲ್ಲ. ಯುದ್ಧಗಳಾಗಬೇಕಾಗಿರುತ್ತದೆ, ಆದರೆ ಇದು ಅಂತ್ಯವಲ್ಲ. ಆದರೆ ನೂತನ ಕಾಲದ ಪ್ರಾರಂಭ. 3 ವಿಷಯ ಆಯಿತು. ಯುದ್ಧ ಆಗಬೇಕಾಗಿರುತ್ತದೆ, ಇದು ಅಂತ್ಯವಲ್ಲ, ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಹಾಲೆಲೂಯಾ. ಹಾಗಾದರೆ ಇದು ಅಗತ್ಯ, ಆದರೆ ಇದು ಅಂತ್ಯವಲ್ಲ. ಇದರಲ್ಲಿ ಯಾವುದೋ ಒಂದು ನೂತನ ಕಾಲ ಹುಟ್ಟಲಿಕ್ಕಿದೆ. 3 ವಿಷಯ ಅರ್ಥ ಆಯ್ತದಾನೆ. ಯುದ್ಧಗಳಾಗುವುದನ್ನು ಆಗುವ ಹಾಗಿದೆ ಎಂದ ಸುದ್ದಿ ಕೇಳಬೇಕಾಗುತ್ತದೆ. ಈಗ ಕೇಳ್ತಾ ಇದೆ. ಇದು ಹೀಗೆ ಈ ಯುದ್ಧ ಅಂತ್ಯವಾಗಲ್ಲ, ಆದರೆ ಇದು ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಇಷ್ಟು ಅರ್ಥ ಆಯ್ತಾ? ಸರಿ, ಹಾಗಾದರೆ ಹಿಂದಕ್ಕೆ ಬರೋಣ. ತಿರುಗಿ ಇದೇ ಅಧ್ಯಾಯದಲ್ಲಿ 27ನೇ ವಾಕ್ಯ ನೀವು ನೋಡಿ. 27ನೇ ವಾಕ್ಯ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಈ ಯುದ್ಧಗಳಾಗುವಾಗೆ, ಯುದ್ಧಗಳ ಸುದ್ದಿ ಕೇಳುವಾಗೆ, ಇದು ಆಗಬೇಕಾಗಿರೋದು ಅಗತ್ಯವಾಗಿರುವಾಗ, ಆದರೆ ಇದು ಅಂತ್ಯವಾಗುವುದಿಲ್ಲ. ಆದರೆ ಅಂತ್ಯವಾಗಲಿಕ್ಕೆ ಒಳಗಡೆ ಒಂದು ನೂತನ ಕಾರ್ಯ ನಡೆಯಲಿಕ್ಕಿದೆ. ಅದೇನೆಂದರೆ, ಹೇಗೆ ಮಿಂಚು ಮೋಡಣದಲ್ಲಿ ಹುಟ್ಟಿ ಪಡವಣದಲ್ಲಿ ಮುಗಿಯುತ್ತದೋ ಅದೇ ತರ ಮನುಷ್ಯ ಕುಮಾರನ ಬರೋಣವಿದೆ. ಇದು ಪ್ರಾಮುಖ್ಯವಾದದ್ದು. ಯುದ್ಧಗಳ ಬಗ್ಗೆಯೂ ಯುದ್ಧಗಳಾಗುವ ಹಾಗಿದೆ ಎಂಬುದು ಬಗ್ಗೆಯೂ ಕೇಳಬೇಕಾಗದು, ಅದು ಅಗತ್ಯ. ಆದರೆ ಇದು ಅಂತ್ಯವಲ್ಲ, ಇದು ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಆ ನೂತನ ಕಾಲ ಏನೆಂದು ಹೇಳಿದರೆ, ಅಂತ್ಯ ಆಗಲಿಕ್ಕೆ ಮುಂಚೆ ಮಿಂಜು ಮೋಡಣದಲ್ಲಿ ಹುಟ್ಟಿ ಪಡವಣದಲ್ಲಿ ಮುಗಿಯುವ ಥರ ಮನುಷ್ಯಕುಮಾರನು ಪ್ರತ್ಯಕ್ಷನಾಗಲಿಕ್ಕಿದೆ. ಇದರಲ್ಲಿದ್ದೀರಿ ನಾವು. ಯುಗದ ಅಂತ್ಯದಲ್ಲ, ಆದರೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ದಿನಗಳಲ್ಲಿದ್ದೀರಿ ನಾವು. ಇದು ತುಂಬ ಸೀರಿಯಸ್ ಆಗಿ ನಾವು ತಗೊಳ್ಬೇಕು. ಅಂತ್ಯಕ್ಕೆ ಇನ್ನೂ ಸ್ವಲ್ಪ ಕಾಲ ಇದೆ, ಅಂತ್ಯಕ್ಕೆ ಇನ್ನೂ ಕಾಲವಿದೆ. ಆದರೆ ಇದು ಅಂತ್ಯವಲ್ಲ. ಈ ಯುದ್ಧಗಳು ಯುಗಾಂತ್ಯವಲ್ಲ, ಆದರೆ ಈ ಯುಗಾಂತ್ಯಕ್ಕೆ ಮುಂಚಿತವಾಗಿ ಒಂದು ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭದಲ್ಲಿ, ಆ ಪ್ರಾರಂಭದಲ್ಲಿ ಒಂದು ಕಾರ್ಯ ನಡೆಯಲಿಕ್ಕಿದೆ. ನಮ್ಮ ಕರ್ತನ ಬರೋಣವು. ಇದು ತುಂಬ ಸೀರಿಯಸ್ ಆಗಿ ತಗೊಳ್ಳಬೇಕು. ನೋಡಿ, ನಮಗೆ ಕರ್ತನ ಬರೋಣದ ಬಗ್ಗೆ ಇರುವಂಥ ವಾಕ್ಯಗಳೆಲ್ಲ ನಾನು ನಿಮಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಕರ್ತನ ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಮತ್ತು ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಬಳಿಯಲ್ಲಿ ಬಹಳ ಬಿಡಾರಗಳಿದೆ, ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೇನು. ನಾನು ನಿಮಗೆ ಸ್ಥಳವನ್ನು ಸಿದ್ಧಪಡಿಸಲಿಕ್ಕೆ ಹೋಗುತ್ತೇನೆ. ನಾನು ಹೋಗಿ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕಲ್ಲವೇ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಬಂದು ಅದು ಯಾವ ಯುದ್ಧ ನಡೆಯೋದು. ಸಮಯ ಎಷ್ಟು ಸಮಯವಾಯಿತು ಅಂತ ಕ್ಲೋಕ್ ನೋಡುವ ಥರ ಇದು ಯಾವಾಗ ನಡೆಯುವುದು? ಕರ್ತನ ಬರೋಣ. ಯುದ್ಧಗಳಾಗುವ ಎಂಬ ಸುದ್ದಿ ಕೇಳುವಾಗ ಇದು ಪ್ರಾರಂಭ ಆಗಿದೆ. ಹಲ್ಲೆಲೂಯಾ.
ಮತ್ತು ಯೇಸು ಸ್ವಾಮಿನೇ ಹೇಳಿದೆ, ನಾನು ತಿರುಗಿ ಬರುತ್ತೇನೆ ಎಂದು ಹೇಳಿದೆ. ಅಪೊಸ್ತಲರ ಕೃತ್ಯಗಳು ಒಂದೇ ನಮಗೆ ಗೊತ್ತಿರುತ್ತದೆ. ಎಲೆ ಗಲೀಲ ಪುರುಷರೇ, ನೀವು ಯಾಕೆ ಆಕಾಶಕ್ಕೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮನ್ನು ಬಿಟ್ಟು ಆಕಾಶಕ್ಕೆ ಏರಿ ಹೋಗಿದ ಈ ಯೇಸು ಯಾವ ರೀತಿಯಲ್ಲಿ ಆಕಾಶಕ್ಕೆ ಹೋಗಿದೆಯೋ ಅದೇ ರೀತಿಯಾಗಿ ತಿರುಗಿ ಬರುವವನಾಗಿರುತ್ತಾನೆ. ಇದು ಯಾರು ಹೇಳಿದ್ದಾರೆ? ದೇವರ ದೂತರುಗಳು ಹೇಳಿದ್ದಾರೆ. ನೋಡಿ, ಯೇಸು ಹೇಳಿದ್ದಾರೆ ಮತ್ತು ದೂತರು ಹೇಳಿದ್ದಾರೆ, ಇನ್ನು ಆ ಪ್ರವಾದಿಗಳು ಹೇಳಿದ್ದಾರೆ. ಹಲ್ಲೆಲೂಯಾ. ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದ ವಿಷಯ. ಇದು ಭೂಮಿಯಲ್ಲಿ ನಾವು ಇರೋದು ಬಗ್ಗೆ ಎಷ್ಟೇ ಹೇಳಿದರೂ ಸ್ವಾಮಿನೇ ಹೇಳಿದೆ, ಭೂಮಿಯಲ್ಲಿ ನಿಮಗೆ ಕಷ್ಟ ಇದೆ ಅಂತ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು ಅಂತ ಹೇಳಿದೆ. ಒಂದಲ್ಲಿ ಅಂದ್ರೆ ಏನೋ ನಮಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದಷ್ಟೇ. ಆದರೆ ಇದು ಹಂಗೆ ಅಲ್ಲ. ಇದು ಹೋದರೆ ಅಲ್ಲಿ ದುಃಖ ಇಲ್ಲದ, ಗೋಳಾಟ ಇಲ್ಲದ, ಕಷ್ಟ ಇಲ್ಲದ, ಕಣ್ಣೀರಿಲ್ಲದ ಆ ಸುಂದರ ಸ್ಥಳದಲ್ಲಿ ಆ ಕರ್ತನ ಜೊತೆಯಲ್ಲಿ ನಿತ್ಯ ನಿತ್ಯ ಕಾಲವಾಸ ಮಾಡುವಂಥ ಆ ಮಹಾ ಸೌಭಾಗ್ಯವಾಗಿದೆ. ಅದಕ್ಕೆ ಈಗ ಹೇಳೋದು ಎಲ್ಲದಕ್ಕಿಂತ ಒಳ್ಳೆಯದು. ಈಗ ನೀವು ಕೇಳಿಸ್ಕೊಳ್ಳೋದು ಎಲ್ಲದಕ್ಕಿಂತ ಒಳ್ಳೆಯ ವಿಷಯಗಳು. ಹಲ್ಲೆಲೂಯಾ. ಗಮನಿಸಿರಿ, ಈಗೋ ಯುದ್ಧಗಳ ಬಗ್ಗೆಯೂ ಯುದ್ಧಗಳಾಗುವ ಹಾಗೆ ಸುದ್ದಿ ಕೇಳುವಾಗ ಇದು ಅಂತ್ಯವಲ್ಲ, ಆದರೆ ನೂತನ ಕಾಲ ಹುಟ್ಟಲಿಕ್ಕೆ ಪ್ರಸವ ವೇದನೆಯ ಪ್ರಾರಂಭ. ಆ ನೂತನ ಕಾಲದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕರ್ತನು ಬರುವವರಾಗಿದ್ದಾರೆ. ಇದೇ ವಿಷಯವನ್ನು ಪೌಲಪೊಸ್ತಲನು ಹೇಳ್ತಾನೆ. 1 ಥೆಸಲೋನಿಕೆ 4:16, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶ ಮೇಘಗಳಲ್ಲಿ, ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವುದು ಮತ್ತು ಜೀವದಿಂದ ಉಳಿದವರು ಆತನನ್ನು ಎದುರುಗೊಳ್ಳಲಿಕ್ಕಾಗಿ ಆತನ ಸಂಗಡ ಮೇಘವಾಹಕರಾಗಿ ಪಕ್ಕನೆ ಒಯ್ಯಲ್ಪಡುವುದು. ಹೀಗಾಗಿ ನಾವು ಸದಾ ಕಾಲ ಆತನ ಸಂಗಡ ಇರುವುದು. ಪ್ರಿಯರೇ, ಈ ಬರೋಣವು ಯಾವಾಗ ಯುದ್ಧಗಳಾಗುವ ಹಾಗೆ, ಯುದ್ಧಗಳ ಸುದ್ದಿ ಕೇಳುವಾಗೆ. ಗಮನಿಸಿರಿ, ಇದು ಪ್ರಸವ ವೇದನೆಯ ಪ್ರಾರಂಭ. ಆವಾಗ ನಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಇರ್ಬೋದು, ಹಂಗಾದರೆ ಎಷ್ಟೋ ಯುದ್ಧಗಳು ಬಂದಾಯಿತು, ಎಷ್ಟೋ ಯುದ್ಧಗಳು ಹೋಗಿ ಆಯಿತು, ಈಗೇನು ನೂತನ ಕಾಲ ಇನ್ನೂ ಪ್ರಾರಂಭ ಆಗಿಲ್ಲವಾ ಎಂದು ಕೇಳೋರಿರಬಹುದು. ಅವರಿಗಾಗಿ ಒಂದು ವಾಕ್ಯ ಹೇಳ್ತೀನಿ. 2 ಪೇತ್ರ 3:10 ಹೇಳ್ತಾ ಇದೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಹಾಗೆ ಅವರು ತಡ ಮಾಡುವನಲ್ಲ, ಮತ್ತು ಯಾವನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿರುತ್ತಾನೆ. ಹಾಗಾದರೆ ಮೊನ್ನೇನೂ ಯುದ್ಧ ಬಂದು, ಮೊನ್ನೇನೂ ಸಮಸ್ಯೆ ಬಂದು ಬರ್ಬೋದಾಯ್ತಲ್ಲ ಅಂತ ಹೇಳಿದರೆ ಆವಾಗ ದೇವರು ದೀರ್ಘಶಾಂತಿಯಿಂದ ಇತ್ತು. ಯಾಕಂದರೆ ಇನ್ನೂ ಕೆಲವರು ನಿಜವಾಗಿ ಈ ಫಸ್ಟು ಇಸ್ರಾಯೇಲಿಗೆ ಯೇಸು ಸ್ವಾಮಿ ಮಾತು ಹೇಳಿದ ಮೇಲೆ ಫಸ್ಟು ಯುದ್ಧ ನಡೆದಿದ್ದು AD 70 ಯುದ್ಧ ನಡೆದಿತ್ತು. AD 70 ಯುದ್ಧದಲ್ಲಿ ಯೆರೂಸಲೇಮ್ ದೇವಾಲಯವನ್ನು ನೋಡಿಕೊಂಡು ಸ್ವಾಮಿ ಹೇಳಿದೆ, ಕಲ್ಲಿನ ಮೇಲೆ ಕಲ್ಲು ಕುಳಿದುಕೊಳ್ಳದೆ ಇದೆಲ್ಲವನ್ನು ನೆಲಮಟ್ಟವಾಗಿ ಹೋಗುತ್ತೆ ಅಂತ ಹೇಳಿದರು. ಅದೇ ಥರ ನೆರವೇರಿದೆ. ಇದು ಯಾವ ವರ್ಷ? AD 70 ಇಸ್ವಿಯಲ್ಲಿ ಆ ಮಾತು ನೆರವೇರಿತು. ಯೆರೂಸಲೇಮ್ ದೇವಾಲಯ ಕೆಡವಲ್ಪಟ್ಟಿತ್ತು, ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ಅನ್ಯ ದೇಶಗಳ ಕಡೆಗೆ ನಿಮ್ಮನ್ನು ಸೆರೆ ಹಿಡಿದುಕೊಂಡು ಹೋಗುತ್ತೆ ಅಂತ ಹೇಳಿದ ಮಾತು ನೆರವೇರಿತ್ತು. ಆದರೆ ಆವಾಗ ಯೇಸು ಸ್ವಾಮಿ ಬರ್ಬೋದಾಯಿತು. ಹಲ್ಲೆಲೂಯಾ. ಕೆಲವರು ಆ ಸಮಯ ಯೇಸು ಸ್ವಾಮಿ ಬಂದು ಹೋಗಿದ್ದಾರೆ ಎಂದು ಹೇಳುವರಿದ್ದಾರೆ. ಕೆಲವರು ಹಂಗೆ ಹೇಳ್ತಾರೆ, ಭಾವತ್ತು ಹೇಳಿದ ಥರ ಬಂದವರು. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ, ಈ ಮಾತು ನೆರವೇರುವ ತನಕ ಈ ಸಂತತಿಯು ಅಳಿದು ಹೋಗುವುದಿಲ್ಲ ಎಂದು ಹೇಳಿದ್ರಿಂದ ಕೆಲವರು ಹೇಳ್ತಾರೆ ಈ ಸಂತತಿ ಅಳಿದು ಹೋಗೋದಿಲ್ಲ ಅಂತ ಹೇಳಿದರೆ ಈ ತಲೆಮಾರು ಅಳಿದು ಹೋಗೋದ ಬಗ್ಗೆ ಹೇಳಿದಾರಲ್ಲ, ಹಂಗಾದರೆ AD 70 ಇರುವಂಥ ತಲೆಮಾರು ಈಗ ಇದೆಯಾ ಎಂದು ಆ ಕಾರಣದಿಂದ ಅವತ್ತೇ ಬಂದು ಹೋಗಿದ್ದಾರೆ ಎಂದು ಹೇಳುವರಿದ್ದಾರೆ. ಇದೆಲ್ಲ ದೊಡ್ಡ ಸಮಸ್ಯೆ ಆದ ವಿಷಯ.
ಅರ್ಥ ಆಗಿಕೊಳ್ಳೋರಿಗೆ ಸ್ವಲ್ಪ ಇದಾಗೋದು, ಗಮನಿಸ್ಕೊಳ್ಳಿ. ಆದರೆ ಆವತ್ತು ಬಂದು ಹೋಗಿದರೆ ಅನಂತರ ಬೇರೆ ಒಂದು ಕಾರ್ಯ ನಡಿಬೇಕಾಯಿತು. ಗೊತ್ತಿರುವರು ಹೇಳಿ. ಆ ಉಪದ್ರವಕಾಲಗಳು, ಸೂರ್ಯನ ಕತ್ತಲೆ ಆಗಬೇಕಾಯಿತು, ಚಂದ್ರನ ಬೆಳಕು ಕೊಡದಿರಬೇಕಾಯಿತು, ನಕ್ಷತ್ರಗಳ ಆಕಾಶದ ಉದುರಬೇಕಾಯಿತು, ಮನುಷ್ಯಕುಮಾರನು ಎಲ್ಲರೂ ಕಾಣುವ ಹಾಗೆ ಬರಬೇಕಾಯಿತು. ನೋಡಿ, ಮಿಂಜಿನಂತೆ ಬರುವುದು ಒಂದು ಸಮಯ, ಮತ್ತು ಕಾಣುವಂತೆ ಬರುವುದೊಂದು ಸಮಯ. AD 70ನೇ ಇಸ್ವಿಯಲ್ಲಿ ನಡೆದ ಯುದ್ಧದ ಅನಂತರ ಆ ಯುದ್ಧಗಳಾಗುವ ಹಾಗೆ ಇದೆ, ಯುದ್ಧಗಳಾಗಬೇಕಾಗಿದೆ ಅಂದರೆ ಆವತ್ತು ಬಂದಿದ್ದರೆ ಅನಂತರ ಬಹಿರಂಗವಾಗಿ ಕರ್ತನು ಬಂದಿರಬೇಕಾಯಿತು. ಹಾಲೆಲೂಯಾ. ಬಹಿರಂಗವಾಗಿ ಬಂದಿಲ್ಲ ಅಂದರೆ ರಹಸ್ಯವಾಗಿಯೂ ಬಂದಿಲ್ಲ ಅಂತ ಅರ್ಥ. ಹಾಲೆಲೂಯಾ. ಇದರ ಅನಂತರ AD 70 ತಿರುಗಿ ಅವರಿಗೆ ಒಂದು ರಾಷ್ಟ್ರವಾಗಿ ಕೂಡಿ ಬಂದಿದ್ದು 1948ನೇ ವರ್ಷದಲ್ಲಿ. ಬಹಳ ವರ್ಷಗಳು ಸ್ವಂತ ರಾಷ್ಟ್ರ ಇಲ್ಲದೆ ಅವರು ಹಲವಾರು ಕಡೆ ಚದರಿ ಹೋದರು. ಹಾಲೆಲೂಯಾ. ಅವರೊಂದು ಮಾತು ಹೇಳಿದರು, ಯೇಸು ಸ್ವಾಮಿನ ಶಿಲುಬೆಗೆ ಹಾಕುವ ಸಮಯದಲ್ಲಿ ಪೀಲಾತನು ಹೇಳ್ತಾನೆ, ಈ ರಕ್ತದಲ್ಲಿ ನನಗೆ ಪಾಲಿಲ್ಲ ಅಂದು ಪೀಲಾತನು ಹೇಳುವಾಗೆ ಯಹೂದಿಗಳು ಎಲ್ಲರೂ ಹೇಳ್ತಾರೆ, ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ ಅಂತ. ನೋಡಿ, ನಮ್ಮ ಮೇಲೆ ಬರಲಿ ಅಂತ ಹೇಳಿದರೆ ಅದು ಅಲ್ಲಿಗೆ ಮುಗಿದೋಗ್ತಾ ಇತ್ತು. ಈಗ ನಮ್ಮ ಮೇಲೂ ಮಕ್ಕಳ ಮೇಲೂ ಬರಲಿ ಅಂತ ಹೇಳಿಬಿಟ್ರು. ನೋಡಿ, ಅದು ತಲೆಮಾರುಗಳು ಬಂದು ನೋಡಿ 1948 ತನಕ ಅವರಿಗೆ ರಾಷ್ಟ್ರ ಸಿಕ್ಕಲಿಲ್ಲ. 1948ನಲ್ಲಿ ಅವರಿಗೆ ಇಸ್ರಾಯೇಲಿಗೆ ರಾಷ್ಟ್ರ ಸಿಕ್ಕಿತ್ತು. ಇಸ್ರಾಯೇಲಿಗೆ ರಾಷ್ಟ್ರ ಸಿಕ್ಕಿದ ಮೇಲೆ ಮತ್ತೆ ಕೆಲ ಯುದ್ಧಗಳು ನಡೆದಿತ್ತು. ಇಸ್ರಾಯೇಲ್ ಮೇಲೆ ಮತ್ತೆ ಯುದ್ಧ ನಡೆದಿತ್ತು. ಯುದ್ಧಗಳ ಬಗ್ಗೆಯೂ ಯುದ್ಧಗಳಾಗುವ ಹಾಗಿದೆ ಎಂದು ಸುದ್ದಿ ಕೇಳಿದೆಯಲ್ಲ, ಆದರೆ ಬಂದಿಲ್ಲಲ್ಲ ಅಂತ ಹೇಳಬಹುದು. ಅದು ಯಾಕೆ ಬಂದಿಲ್ಲ ಅಂತ ಹೇಳಿದರೆ, ಇನ್ನೂ ಅನೇಕರ ವಿಷಯದಲ್ಲಿ ದೀರ್ಘಶಾಂತಿಯಿಂದಿದ್ದಾರೆ. ಆದರೆ ಇದು ಹೇಗಾಗುತ್ತೆ, ಯಾವಾಗ ಆಗುತ್ತೆ ಶಿಷ್ಯರು ಕೇಳುವಾಗ, ಇದು ತಂದೆಯ ವಿಚಾರದಲ್ಲಿರುವ ವಿಷಯ, ಇದು ಕುಮಾರನು ಕೂಡ ಗೊತ್ತಿಲ್ಲದ ವಿಷಯ, ಇದು ತಂದೆ ಒಬ್ಬರದೇ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟದು ಅಂತ ಹೇಳ್ತಾರೆ. ಇಲ್ಲಿದ್ದೀರಾ? ಹಂಗಾದರೆ ಈ ಇಸ್ರಾಯೇಲಿಗೂ ಇರಾನಿಗೂ ಇರುವಂಥ ಈ ಯುದ್ಧ ಏನು ದೇವರೇ ಅದು ಸಮಾಧಾನ ಹೋಗಿಬಿಡಲಿ, ಆಮೇಲೆ ಇನ್ನೊಂದು ಯುದ್ಧಕ್ಕೆ ನೋಡೋಣ ಸ್ವಾಮಿಯಿಂದ ನಾನಾಗಲಿ ನೀವಾಗಲಿ ಹೇಳಿದರೆ ಅದು ಕುಮಾರನು ಕೂಡ ಗೊತ್ತಿಲ್ಲ. ಅದು ಡಿಸೈಡ್ ಮಾಡೋದು ತಂದೆಯಾದ ದೇವರಿಂದಲೇ. ತಂದೆಯಾದ ದೇವರು ತೀರ್ಮಾನ ಮಾಡುತ್ತಾ ಇದೆ. ಈ ಯುದ್ಧ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಗೆ ಇದು ಪ್ರಾರಂಭವಾಗಿ ನಾನು ಡಿಕ್ಲೈರ್ ಮಾಡಿದೆ ಅಂತ ಹೇಳಿದರೆ, ಈ ದಿನಗಳಲ್ಲಿ ಮಿಂಚಿನಿಂದ ಕರ್ತನು ಬರ್ತಾರೆ. ನಾನು ನೀವು ಒಯ್ಯ ಪಡಬೇಕಾಗಿರುತ್ತದೆ. ಈ ದಿನಗಳಲ್ಲಿ ಅರ್ಥ ಮಾಡಿಕೊಳ್ಳಿರಿ, ಹೇಳಲಿಕ್ಕಾಗಲ್ಲ. ಕಳ್ಳನು ಬರುವಂದೇ ಬರುವನಾಗಿರುತ್ತಾನೆ ಅಂತ ನಾವು ಎಷ್ಟೋ ಕೇಳಿದ್ರು. ನಾವು ಹೇಳೋದು, ಅಯ್ಯೋ ಇದು ನಾನು ಚಿಕ್ಕ ವಯಸ್ಸಿಂದಲೇ ನಾನಿದು ಕೇಳೋದು, ನನಗೆ 56 ವರ್ಷ ಆಯಿತು. ನಿಮ್ಮಲ್ಲಿ ಅನೇಕರು ಕೇಳೋದು ಎಷ್ಟು ವರ್ಷ ಆಯಿತು. ಇಲ್ಲಿ ನಾವಿಲ್ಲಿ ಬಂದು 23 ವರ್ಷದಿಂದ ಇದು ಹೇಳ್ತಾ ಇದ್ದೀನಿ. ಇದೇನಾಗೋದ ಕೆಲಸ ಇಲ್ಲ ಅಂತ ಹೇಳಿದ್ರೆ, ಆದರೆ ಕಳ್ಳನು ಬರುವಂತೆ ಬರುವನು. ಮಕ್ಕಳೇ, ಕಳ್ಳನು ಬರುವಂತೆ ಬರುತ್ತು ಅಂದರೆ ಕದ್ದು ಮುಚ್ಚಿಕೊಂಡು ಬರುತ್ತೆ ಅಂತ ಅರ್ಥ ಅಲ್ಲ, ಗೊತ್ತಿಲ್ಲದ ಸಮಯಕ್ಕೆ ಬರುತ್ತೆ. ಒಬ್ಬರು ಹೇಳಿದ್ರು, ಕಳ್ಳನು ಬರುವಂತೆ ಬರಂದ್ರೆ ಯೇಸು ಸ್ವಾಮಿನೇ ದೊಡ್ಡ ಕಳ್ಳ ಅಂತ ಹೇಳ್ಬಿಟ್ರು ಅವರು. ಯಾಕಂದರೆ ಕಳ್ಳನು ಬರೋ ಹತ್ರ ಬರಬೇಕಂದ. ಆದರೆ ಕಳ್ಳನು ಬರೋ ಹತ್ರ ಕದ್ದು ಮುಚ್ಚಿಕೊಂಡು ಬರುತ್ತೆ ಅಂತ ಅರ್ಥ ಅಲ್ಲ, ಗೊತ್ತಿಲ್ಲದ ಸಮಯ. ಕಳ್ಳನು ಬರುವುದು ಯಾವ ಗಳಿಗೆಯಿಂದ ಗೊತ್ತಿಲ್ಲದ ಥರ ಗೊತ್ತಿಲ್ಲದ ಸಮಯದಲ್ಲಿ ಬರುವರಾಗಿದ್ದಾರೆ. ಹಾಲೆಲೂಯಾ. ಸರಿ, 3 ವಿಷಯ ಆಯಿತು ನಾನೀಗ ಹೇಳಿದೆ. 1 ಯುದ್ಧಗಳ ಬಗ್ಗೆ, 2 ಅದರಿಂದ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆ. 3ನೇ ವಿಷಯ ಹೇಳಿದೆ, ಆ ನೂತನ ಕಾಲದ ಹುಟ್ಟುವ ಪ್ರಸವ ವೇದನೆ ಎಂದು ಹೇಳಿದರೆ ಯೇಸು ಕ್ರಿಸ್ತನು ಮಿಂಚಿನಂತೆ ಬರುವುದು ಅಥವಾ ರಹಸ್ಯವಾಗಿ ಬರುವುದು, ಆಕಾಶ ಮೇಘಗಳಲ್ಲಿ ಬರುವುದು, ಭಕ್ತರನ್ನು ಮಾತ್ರ ಕರೆದುಕೊಂಡು ಹೋಗುವಂಥದ್ದು. ಈ ಬರೋಣವು ಯಾವಾಗ ಎಂಬುದು ನಮಗೆ ಗೊತ್ತಿಲ್ಲ. ಅದರಿಂದ ಏನು ಹೇಳಿದ್ದಾರೆ? ಎಚ್ಚರವಾಗಿರು, ಕಳವಳಗೊಳ್ಳಬೇಡ, ಆದರೆ ಎಚ್ಚರವಾಗಬೇಕು. ಕಳವಳಗೊಳ್ಳಬೇಡ, ಅಯ್ಯೋ ಏನಾಗುತ್ತೋ ಹೆಂಗಾಗುತ್ತೋ ಅಂದೇನು ಬೇಡ, ಎಚ್ಚರವಾಗಿರು. ಒಂದು ವಾಕ್ಯ ಕೂಡ ತೋರಿಸ್ತೀನಿ. 24ನೇ ಅಧ್ಯಾಯದ 40-41 ವಾಕ್ಯ ನೋಡೋಣ.
ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾರೆ. ಹಾಲೆಲೂಯಾ. ಓದಿದ ವಾಕ್ಯ ನೋಡಿ, ಕರ್ತನ ಬರೋಣದ ಬಗ್ಗೆ ಹೇಳ್ತಾರೆ. ಕರ್ತನ ಬರೋಣ ಹೆಂಗಿರುತ್ತದೆ? ಇಬ್ಬರು ಹೊಲದಲ್ಲಿರುವರು, ಒಬ್ಬರು ತೆಗೆದುಕೊಳ್ಳಲ್ಪಡುವರು, ಒಬ್ಬರು ಕೈ ಬಿಡಲ್ಪಡುವುದು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವುದು, ಒಬ್ಬಳು ತೆಗೆದುಕೊಳ್ಳಲ್ಪಡುವುದು, ಒಬ್ಬರು ಬಿಡಲ್ಪಡುವುದು. ಇನ್ನೊಂದು ಸುವಾರ್ತೆಯಲ್ಲಿದೆ, ಇಬ್ಬರು ಮಂಜದಲ್ಲಿರುವುದು, ಒಬ್ಬರು ಎತ್ತಲ್ಪಡೋದು, ಒಬ್ಬರು ಕೈ ಬಿಡಲ್ಪಡುವುದು. ಗಮನಿಸಿ, ಯೇಸು ಕ್ರಿಸ್ತನ ಬರೋಣ ಬಗ್ಗೆ ಹೇಳ್ತಾ ಇರೋದು, ರಹಸ್ಯ ಬರೋಣದ ಬಗ್ಗೆ. ಇಬ್ಬರು ಹೊಲದಲ್ಲಿರೋದು. ಹೊಲದಲ್ಲಿ ಕೆಲಸಕ್ಕೆ ಹೋಗುವಾಗ ಎಷ್ಟು ಸಮಯ ಆಗುತ್ತೆ? ಒಂದು 9 ಗಂಟೆ ಮೇಲೆ ತಾನೆ? ಇಲ್ಲ, ಬೆಳಿಗ್ಗೆ ಕೆಲವರು 8 ಗಂಟೆಗೆ, ಬೆಳಿಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗೋರು ಇರ್ತಾರೆ, ಹೋಗಲಿ. ಆದರೆ ಒಂದು 9 ಗಂಟೆ ಇದ್ರು ಕೂಡ, ಬೆಳಿಗ್ಗೆ ಹೊರಗಡೆ ಕೆಲಸಕ್ಕೆ 9 ಗಂಟೆಗೆ ಹೋದರು. ಕೆಲವರು ನೋಡಿ ಬೀಸುಗಲ್ಲಲ್ಲಿ ಬೀಸುತ್ತಾ ಇರುತ್ತೆ. ಬೀಸುಗಲ್ಲಲ್ಲಿ ಬೀಸೋದು ಯಾವಾಗ? ಒಂದು ವೇಳೆ ಮುಂಚಾಣೆ, ಇಲ್ಲಾಂದರೆ ಸಂಜೆ ಅಲ್ವಾ? ಮುಂಜಾನೆ ಒಂದು ವೇಳೆ ಬೀಸುಗಲ್ಲಲ್ಲಿ ಬೀಸ್ಬೋದು, ಇಲ್ಲಂದರೆ ಸಂಜೆ ಬೀಸ್ಬೋದು. ಮಲ್ಕೊಳ್ಳೋದು ಯಾವಾಗ? ರಾತ್ರಿಯಲ್ಲಿ ಮಲ್ಕೊಳ್ಳೋದು. ಹಾಗಾದರೆ ಈ 3 ಉದಾಹರಣೆ ಹೇಳಿದಕ್ಕೆ ಅರ್ಥ ಏನೆಂದರೆ, ಹಗಲೊತ್ತು ಕೆಲಸಕ್ಕೆ ಹೋಗುವ ಸಮಯ ಬಂದರೂ ಬರಬಹುದು, ಇನ್ನು ಮುಂಜಾನೆ ಆಗಿದ್ರೆ ಬಂದರೆ ಬರಬಹುದು, ಇಲ್ಲ ಸಾಯಂಕಾಲ ಬಂದಿದ್ರು ಬರಬಹುದು, ಇಲ್ಲ ರಾತ್ರಿ ನಿದ್ರೆಯಲ್ಲಿಯೂ ಕರ್ತನು ಬಂದರೂ ಬರಬಹುದು. ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಹಗಲಿರುವಾಗ ಅಮೇರಿಕದಲ್ಲಿ ರಾತ್ರಿ ಇರೋದು. ಇಲ್ಲಿ ಹಗಲಿದ್ದರೆ ಆಸ್ಟ್ರೇಲಿಯಾದಲ್ಲಿ 6 ಅವರ್ ಡಿಫ್ರೆನ್ಸ್ ಇರುತ್ತದೆ. ಈಗ ಇಲ್ಲಿ 11:15 ಆಗಿದರೆ ಆಸ್ಟ್ರೇಲಿಯಾದಲ್ಲಿ 6 ಅವರು ಮುಂದೆ ಹೋಗಿರುತ್ತದೆ. ಇಲ್ಲಿ ಅರೇಬಿಯಾ ಪ್ರಾಂತ್ಯಗಳಲ್ಲಿ 4 ಅವರು ವ್ಯತ್ಯಾಸ ಇರುತ್ತದೆ. ಅವರಿಗೆ 4 ಅವರು ವ್ಯತ್ಯಾಸ ಇರುತ್ತದೆ. ಇಡೀ ಪ್ರಪಂಚದ ಒಂದೊಂದು ಕಡೆ ಇರುವಂಥ ದೇಶಗಳಿಗೆ ಸಮಯ ವ್ಯತ್ಯಾಸ ಇದೆ. ಹೀಗೆ ಭಾರತದಲ್ಲಿರುವವರು ಹೊಲದಲ್ಲಿ ಕೆಲಸಕ್ಕೆ ಹೋಗಿರುವಾಗ ಬಂದಿದ್ದರೆ, ಅಮೇರಿಕದಲ್ಲಿರುವವರು ಮಂಜದಲ್ಲಿ ಮಲ್ಕೊಂಡಿರುವಾಗ ಬರುತ್ತಾರೆ ಅಂದೆ. ಆವಾಗ ಸೌದಿ ಅರೇಬಿಯಲ್ಲಿರುವವರು, ದುಬಾಯಿಯಲ್ಲಿರುವವರಿಗೆ ಅವರಿಗೆ ಒಂದು ವೇಳೆ ಮುಂಜಾನೆ ಆಗಿರ್ಬೋದು, ಅವರು ಮುಂಜಾನೆ ರುಬ್ತಾ ಇರುವಾಗ. ಯಾಕಂದರೆ ಕರ್ತನ ಬರೋಣದಲ್ಲಿ ಇಡೀ ಪ್ರಪಂಚದ ಎಲ್ಲ ಕಡೆ ಇರುವಂಥ ಭಕ್ತರನ್ನು ಒಂದೇ ಸಾರಿ ಕರೆದೊಯ್ಯುತ್ತಾರೆ. ಅದಕ್ಕೆ ಭಾರತ ದೇಶಕ್ಕೆ ಏಷ್ಯಾ ಖಂಡಕ್ಕೆ ಒಂದು ದಿವಸ ಬರೋದು, ಆಮೇಲೆ ಆಫ್ರಿಕಾ ಖಂಡಕ್ಕೆ ಒಂದು ದಿವಸ ಬರೋದು, ಆ ಥರ ಇಲ್ಲ, ಒಂದೇ ದಿವಸ. ಅದೆಷ್ಟು ಸಮಯ? ಎಷ್ಟು ಸಮಯ? ರೆಪ್ಪೆ ಬಡಿಯಷ್ಟೊಳಗೆ. ಕೊರಿಂಥಿಯ ಪತ್ರಿಕೆಯಲ್ಲಿ ಪೌಲ ಅಪೊಸ್ತಲರು ಹೇಳ್ತಾ ಇದ್ದಾರೆ, ರೆಪ್ಪೆ ಬಡಿಯಷ್ಟೊಳಗಡೆ ಬರೋದು, ಮಿಂಚಿನಂತೆ ಬರೋದು. ಒಂದೇ ನಿಮಿಷಕ್ಕೆ 2 ಕಾರ್ಯ ನಡೀಲಿಕ್ಕಿದೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲೆದ್ದು ಬರ್ತಾರೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಭಯ ಭಕ್ತಿಯಿಂದ ದೇವರ ವಾಕ್ಯಕ್ಕೆ ಅನುರೂಪರಾಗಿ ಬಾಳಿ ಬದುಕಿದವರು ಸಮಾಧಿ ಮಾಡಿದರೂ ಕೂಡ ಆ ನಿಮಿಷಕ್ಕೆ ಅವರೆದ್ದು ಬರ್ತಾರೆ. ಮತ್ತು ಜೀವದೊಂದು ಉಳಿದವರು ಕ್ರಿಸ್ತನ ಮೇಲೆ ನೋಡಿ, ಚರ್ಚಲ್ಲಿ ಇರುವವರೆಲ್ಲರೂ ಹೋಗುತ್ತೆ ಅಂತ ಬರೆದಿಲ್ಲ, ಚರ್ಚಲ್ಲಿ ಬರುವವರೆಲ್ಲರೂ ಎದ್ದು ಬರುತ್ತೆ ಅಂತ ಬರೆದಿಲ್ಲ, ದೀಕ್ಷಾಸ್ನಾನ ಮಾಡಿದವರೆಲ್ಲರೂ ಎದ್ದು ಬರ್ತಾರೆ ಅಂತ ಬರೆದಿಲ್ಲ, ಕರ್ತನ ಮೇಜೆ ತಕ್ಕೊಂಡವರೆಲ್ಲರೂ ಎದ್ದು ಬರ್ತಾರೆ ಅಂತ ಬರೆದಿಲ್ಲ. ಮತ್ತೇನು ಬರೆದಿದೆ? ಕ್ರಿಸ್ತನಲ್ಲಿರುವವರು ಎದ್ದು ಬರುವರು, ಕ್ರಿಸ್ತನಲ್ಲಿ ತೀರಿ ಹೋದವರು ಎದ್ದು ಬರುವುದು, ಕ್ರಿಸ್ತನಲ್ಲಿರುವವರು ಎತ್ತಲ್ಪಡುವರು. ಆದರೆ ತೀರ್ಮಾನ ಅವರವರದು. ಇಲ್ಲಿದ್ದೀರಾ? ಇರಾನಲ್ಲಿ ಅವರು ಬಾಂಬು ಕಳಿಸಿಕೊಟ್ಟಿದ್ರೆ ಇಸ್ರೇಲ್ಗೂ ಇರಾನಿಗೂ 1500 ಕಿಲೋಮೀಟ್ರ್ ಇದೆ ಅಂತೆ.
1500 ಕಿಲೋಮೀಟ್ರ್ ದೂರದಲ್ಲಿರುವಂಥ ಮಿಸೈಲು 12 ಮಿನಿಟಕ್ಕೆ ಬರೋದಾದರೆ ನಮ್ಮ ಏಸಪ್ಪ ಮಿಂಚಿನಂದೇ ಬರೋರಿದ್ದಾರೆ. ಮನುಷ್ಯನೇ ಎಷ್ಟು ಬುದ್ಧಿ ಕಂಡಿದೆ, ಮನುಷ್ಯನ ಸೃಷ್ಟಿ ಮಾಡಿದ ದೇವರು. ಅದಕ್ಕೆ ಇಲ್ಲಿ ಇದ್ದೀರಾ, ಎಷ್ಟೋ ಭಯದಿಂದಲೂ ಭಕ್ತಿಯಿಂದಲೂ ಇರಬೇಕು. ಹೊಲದಲ್ಲಿರುವಾಗ ಇರ್ಬೋದು, ಬೀಸು ಕಲ್ಲಲ್ಲಿರುವಾಗಿರ್ಬೋದು, ಮಂಜದಲ್ಲಿರುವಾಗಿರ್ಬೋದು. ಆದರೆ ಒಬ್ಬರು ಕೈ ಬಿಡಲ್ಪಟ್ಟರು, ಒಬ್ಬರು ತೆಗೆಯಲ್ಪಟ್ಟರು. ಅದರಿಂದ ರಕ್ಷಣೆ ಹೊಂದಿದವರು ನಾವು ಮಂಚದಲ್ಲಿ ಮಲ್ಕೊಳ್ಳಲ್ಲ, ನಾನು ಹೋಗಬೇಕು, ಒಬ್ಬರು ಕೈ ಬಿಡಬೇಕಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ನೀವು ಮಂಚದಲ್ಲಿ ಮಲ್ಕೊಳ್ಳೋದು ಕೆಳಗಡೆ ಮಲ್ಕೊಳ್ಳಿಕ್ಕೆ ಹೋಗಬೇಡ. ಇಬ್ಬರು ಮಂಚದಲ್ಲಿ ಮಲ್ಕೊಳ್ಳಲ್ಲ, ಯಾಕಂದ್ರೆ ಒಬ್ಬರೇ ಎತ್ತಲ್ಪಡೋದು ಅಂತ ಹೇಳ್ಬಿಟ್ಟು. ಹೊಲದಲ್ಲಿ ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋಗಲ್ಲ, ನೀನು ಹೋದ್ರೆ ನಾನು ಬರಲ್ಲ ಅಂತ ಹೇಳ್ಬೇಡ. ರಕ್ಷಣೆ ಹೊಂದಿದರೆ ಎಷ್ಟು ಜನರಾದರೂ ಎತ್ತಲ್ಪಡುತ್ತದೆ. ಅರ್ಥ ಆಯ್ತಾ? ಆದರೆ ಅಲ್ಲಿ ಒಬ್ಬರು ಇರ್ತಾರೆ, ಒಬ್ಬರಂದರೆ ರಕ್ಷಣೆ ಇಲ್ಲದವರು, ರಕ್ಷಣೆ ಇರುವವರು ಎಂದ ವ್ಯತ್ಯಾಸ ತೋರಿಸಲಿಕ್ಕೆ ಹೇಳಿರೋದು. ಅದಕ್ಕೆ ನೀವು ಬೀಸು ಕಲ್ಲಲ್ಲಿ ರುಬ್ಬಲಿಕ್ಕೆ ಹೋಗುವಾಗ ಅಲ್ಲಿ ಸಹೋದರರು ಮಿಕ್ಸಿ ಮಾಡಿ ಇರುವಾಗ ಮಿಕ್ಸಿ ಹತ್ರ ರುಬ್ತಾರೆ, ನಾನು ಪಕ್ಕದಲ್ಲಿ ಇರಲ್ಲಮ್ಮ, ನನಗೆ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಮಿಕ್ಸಿ ಓಡ್ತಾ ಇದ್ರೆ ಬಿಟ್ಟು ಓಡಬೇಡ ಬೇಡ. ರಕ್ಷಣೆ ಹೊಂದಿದವರು ಎಷ್ಟು ಜನ ಒಟ್ಟಿಗೆ ಇದ್ರೂ ಹೋಗುತ್ತದೆ. ಅರ್ಥ ಆಗ್ತಾ ಇದೆಯಾ? ಕಳ್ಳನು ಬರುವುದು ಜಾಮ ಎನ್ನುವುದು ಗೊತ್ತಿದ್ದರೆ ಕನ್ನ ಹಾಕುತ್ತಿದ್ದರು. ಅದೇ ಥರ ನಾವು ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಯಲ್ಲಿ ಮನುಷ್ಯಕುಮಾರನು ಬರುವರಾಗಿರುತ್ತಾರೆ. ದಯವಿಟ್ಟು ಗಮನಿಸಿ, ಯಾವ ನಿಮಿಷದಲ್ಲಿ ಬರ್ತಾರೋ ಗೊತ್ತಿಲ್ಲ, ಯಾವ ಗಳಿಗೆಯಲ್ಲಿ ಬರ್ತಾರೋ ಗೊತ್ತಿಲ್ಲ. ಅದರಿಂದ ನಾವೇನಾಗಬೇಕು? ಎಚ್ಚರವಾಗಿರಬೇಕು. ಎಚ್ಚರವಾಗಿರು ಅಂತ ಹೇಳಿದ್ರೆ ನಿದ್ರೆ ಮಾಡೋದಿರಬೇಕು ಅಂತ ಅರ್ಥ ಅಲ್ಲ. ನಿದ್ರೆ ಮಾಡಿದರೂ ಎಬ್ಬಿಸ್ಕೊಂಡು ಹೋಗ್ತಾರೆ, ದೇವರು ವಾಗ್ದಾನ ಮಾಡಿದ್ದಾರೆ. ನಿದ್ರೆ ಮಾಡಿದರೂ ಮಂಚದಿಂದ ಎಬ್ಬಿಸ್ಕೊಂಡು ಹೋಗ್ತಾರೆ. ಆದರೆ ನಾವು ನಿತ್ಯ ಜೀವಕ್ಕೆ ನಾನು ಬಾಧ್ಯನಾಗಬೇಕೆಂಬ ಆ ಅತಿಯಾದ ದಾಹ ನಮಗಿರಬೇಕು, ಆ ಆಸೆ ನಮಗಿರಬೇಕು. ಅದಕ್ಕೆ ಎಚ್ಚರವಾಗಿರು. ಈ ಯುದ್ಧಗಳ ಬಗ್ಗೆ ಸುದ್ದಿ ಕೇಳುವಾಗ, ಈ ಗೆಲಿಬಿಲಿಗಳ ಬಗ್ಗೆ ಸುದ್ದಿ ಕೇಳುವಾಗ ನಾವು ಎಚ್ಚೆತ್ತುಕೊಂಡು ನನ್ನ ಕರ್ತನು ಮಿಂಚಿನಿಂದ ಯಾವಾಗ ಬರುತ್ತಾರೆ ಎಂದ ನಾವು ಜಾಗೃತಿ ಉಳ್ಳವರಾಗಿರಬೇಕು. ಅದಕ್ಕೆ ತಕ್ಕ ಶುದ್ಧತೆ ಉಳ್ಳವರಾಗಿರಬೇಕು. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ 48ನೇ ವಾಕ್ಯ ನೋಡಿ, 48, 49 ವಾಕ್ಯ ನೋಡಿ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಕೇಳಿಸಿಕೊಳ್ಳಲಿ. ಈಗ ಹೇಳುದು ಅರ್ಥ ಆಯ್ತಾ? ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ? ಇದು ತಮಾಷೆ ಅಲ್ಲ. ಇದೇನೋ ಪಾಸ್ಟ್ರುಗಳು ಭಯ ಹುಟ್ಟಿಸಲಿಕ್ಕೆ ಹೇಳುವಂಥ ಮಾತಲ್ಲ. ನೋಡಿ, ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವಂಥ ಸ್ಥಳಕ್ಕೆ ದೊಬ್ಬಿ ಬಿಡಲ್ಪಡುವಂಥ ಸ್ಥಿತಿ ಬರುತ್ತದೆ. ಯಜಮಾನನು ಬರಲಿಕ್ಕೆ ಇನ್ನೂ ತಡವಾಗುತ್ತದೆ ಎಂದು ತಿಳಿದು ಅವರ ಆಳುಗಳನ್ನು ಒಡೆಯಲಿಕ್ಕೂ ಮತ್ತೆ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾಗಿದ್ದರೆ ಅವರು ನೆನೆಸದ ಸಮಯದಲ್ಲಿ ತಿಳಿಯದ ಗಳಿಗೆಯಲ್ಲಿಯೂ ಆ ಯಜಮಾನನು ಬರುತ್ತಾರೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಭಯ ಆಗುತ್ತೆ ಅಂತ ಹೇಳಿದ್ರು. ಅರ್ಥ ಆಗ್ತಾ ಇದೆಯಾ? ನಾವು ಹೊಡೆಯಲಿಕ್ಕೆ ಕೈಯಲ್ಲಿ ಹೊಡೆದಿಲ್ಲ ಅಂದ್ರೆ ನಾಲಿಗೆಯಲ್ಲಿ ಹೊಡೆಯೋದು, ತಿನ್ನುತ್ತಾ ಕುಡಿಯುತ್ತಾ ಕಾಲ ಕಳ್ಕೊಂಡು ಹೋಗೋದು. ಆವಾಗ ಯಜಮಾನರು ಬಂದು ಸಿದ್ಧರಾಗಿದ್ರೆ ಅವ್ರನ್ನು ನಿಮಿಷಕ್ಕೆ ಕರ್ಕೊಂಡು ಹೋಗ್ಬಿಡೋದು. ಸಿದ್ಧರಾಗಬೇಕು ಅಂತ ಹೇಳಿದರೆ ನನ್ನ ಪ್ರಿಯ ದೇವರ ಮಕ್ಕಳೀರ, ದಯವಿಟ್ಟು ಅರ್ಥ ಮಾಡು. ನಾವು ಯಜಮಾನನು ಬರುವುದನ್ನು ಎದುರು ನೋಡುವರಾಗಿ ಬಾಳಿ ಬದುಕಬೇಕು.
ಹೊಡೆಯುತ್ತಾ, ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಕಾಲ ಕಳ್ಕೊಂಡಿದ್ದರೆ ಅವ್ರು ಬರುವಾಗ ಹೆಂಗೆ ಹೋಗೋದು? ನೀವು ಬೇಜಾರು ಮಾಡಬಾರ್ದು, ಮೊಗ ಸಪ್ಪೆ ಮಾಡಬಾರ್ದು. ಒಂದು ಪ್ರೇಯರ್ ಸೆಲ್ಲಲ್ಲಿ ಇರುವವರಿಗೆ ಐಕ್ಯತೆ ಇದೆಯಾ? ಒಂದು ಸಭೆ ಬೇಡ, ಒಂದೇ ಪ್ರೇಯರ್ ಸೆಲ್ಲಲ್ಲಿ ಇರುವವರಿಗೆ ಐಕ್ಯತೆ ಇದೆಯಾ? ಹೊಡೆದಾಟದಲ್ಲಿ, ಮಾತಲ್ಲಿ, ಕೈಯಲ್ಲಿ ಇಲ್ಲ, ಮಾತಲ್ಲಿ ಹೊಡೆದಾಟ ಇದಲ್ಲಿ ಇದೆಯಾ? ಕರ್ತನು ಬರುವಾಗೆ ಹೋಗಲ್ಲ. ನಾನು ದೀಕ್ಷಾಸ್ನಾನ ಮಾಡಿದೆಯಲ್ಲ, ನಾನು ಕರ್ತೃ ಮೇಜ ತಕ್ಕೊಳ್ತಾ ಇದೆಯಲ್ಲ, ನಾನು ಪ್ರೇಯರ್ ಮಾಡ್ತಾ ಇದೆಯಲ್ಲ, ಯಾರಾದರೂ ಜನ ಏನಾದರೂ ಅಂದ್ಕೊಳ್ಳಿ, ನಾನೊಂದು ರಾತ್ರಿ ಎದ್ದು ಪ್ರೇಯರ್ ಮಾಡ್ತಾ ಇದ್ದೀನಿ, ನನಗೂ ದೇವ್ರಿಗೂ ಸರಿ ಇದೆ ಎಂದು ಹೇಳಿದರೆ, ನೀನು ದೇವಾಲಯದಲ್ಲಿ ಯಜ್ಞವನ್ನು ಅರ್ಪಿಸಲಿಕ್ಕೆ ಬರುವಾಗೆ ಮೊದಲು ಯಾರ ಮೇಲಾದರೂ ವಿರೋಧವಿದ್ದರೆ ಫಸ್ಟು ಅವರೊಟ್ಟಿಗೆ ಒಂದಾಗು, ಆಮೇಲೆ ಬಂದು ಯಜ್ಞ ಅರ್ಪಿಸು. ಇದು ಕರ್ಕೊಂಡು ಹೋಗಲಿಕ್ಕೆ ಬರ್ತೀನಿ ಅಂತ ಹೇಳಿದ ಕರ್ತನ ಹೇಳಿದ ಮಾತಿದು. ಅವರೇ ಈ ಮಾತು ಹೇಳಿಕೊಂಡು ಹೋಗಿರೋದು, ಅವರೇ ಕರ್ಕೊಂಡು ಹೋಗಲಿಕ್ಕೆ ಬರೋದು. ಅವರಿಗೆ ಗೊತ್ತು ಒಂದಾಗಿದೆಯಾ ಇಲ್ಲವಾ ಎಂಬುದನ್ನು. ಇವತ್ತು ಯೋಚನೆ ಮಾಡಿಕೊಂಡು ನೋಡಿ, ನಮಗೆ ಯಾರ ಮೇಲಾದರೂ ವಿರೋಧವಿದ್ದರೆ ಅದನ್ನು ಮಾತಾಡಿ ಮುಗಿಸಿರಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ತಮಾಷೆ ಅಲ್ಲ, ಇದು ಸೀರಿಯಸ್ ಆಗಿ ತಗೊಳ್ಬೇಕು. ಕರ್ತನು ಬರುವಾಗ ಒಯ್ಯಲ್ಪಡಬೇಕು. ಪರಲೋಕ ರಾಜ್ಯಕ್ಕೆ ಹೋಗುವ ಮಾರ್ಗ ಇಕ್ಕಟ್ಟಾದದು, ಅದರಲ್ಲಿ ಹೋಗುವರು ಸ್ವಲ್ಪ ಜನ. ನರಕಕ್ಕೆ ಹೋಗುವ ದಾರಿ ಅಗಲವಾದದು, ಅದರಲ್ಲಿ ಹೋಗುವರು ಬಹುಜನ ಎಂದು ದೇವರು ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದೆ ಭಯಪಡಬೇಕು ಅಂದರೆ, ನಾನು ಭಯಪಡಬೇಕು ಅಂದರೆ ಅದಕ್ಕೇನೆ. ಅರ್ಥ ಆಗ್ತಾ ಇದೆಯಾ? ನಾವು ಇಲ್ಲಿ ಒಡೆಯುವರಾಗಿದ್ದೀರಾ? ಯೋಚನೆ ಮಾಡಿ. ಕೈಯಲ್ಲಿ ಹೊಡೆಯೋದು ಬಗ್ಗೆ ಅಲ್ಲ, ದೊಣ್ಣೆಯಲ್ಲಿ ಹೊಡೆಯೋದು ಬಗ್ಗೆ ಅಲ್ಲ ಹೇಳಿದೆ, ನಾಲಿಗೆಯಲ್ಲಿ ಹೊಡೆಯುವರಾಗಿದ್ದೀರಾ? ಆದರೆ ಹೊಡೆಯುತ್ತಾ ಕುಡಿಯುತ್ತಾ ತಿನ್ನುತ್ತಾ ಇದ್ದಿರೇ ಯಜಮಾನರು ಬಂದು ಕರೆಕ್ಟಾಗಿರನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ತಮಾಷೆ ಇಲ್ಲ, ಭಯಪಡಬೇಕು. ಅವರ ಬರೋಣದಲ್ಲಿ ಎಚ್ಚರವಾಗಿರಬೇಕು. ನೋಡಿ, ವಾಕ್ಯ ಮತ್ತು ಹೇಳ್ತಾ ಇದೆ, ಎಫೆಸ್ಯ ಪತ್ರಿಕೆ 5ನೇ ಅಧ್ಯಾಯ 3ರಿಂದ 7 ತನಕ ಓದಿ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಸುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಏನೆಲ್ಲ ಹೇಳ್ತಾ ಇದೆ? ಜಾರತ್ವ. ಜಾರತ್ವ ಅಂತ ಹೇಳಿದರೆ ಸೆರಿ ಬೀಳುವ ಜೀವದ ಸಂಗಾತಿ. ನಾನು ಮೊನ್ನೇನು ಹೇಳಿದೆ, ಒಂದು ತೆಂಗಿನಕಾಯಿ ಹೊಡೆದಿದ್ದರೆ ಅದೇ ಪೀಸ್ ಆದರೆ ಕರೆಕ್ಟಾಗಿ ಜೋಡ್ತದೆ. ಇನ್ನೊಂದು ಪೀಸ್ ತಗೊಂಬಂದರೆ ಜೋಡಿಸಿದರೆ ಅರ್ಧ ಪೀಸಿಗೆ ಇನ್ನೆರಡು ಪೀಸ್ ಜೋಡಿಸ್ಲಿಕ್ಕೆ ಹೋದ್ರೆ ಆಗುತ್ತಾ? ಇದು ಆಗೋದ ಕೆಲಸ ಅಲ್ಲ, ಒಂದೇ ಜೋಡಿಸ್ಲಿಕ್ಕೆ ಕಷ್ಟ. ಅದಕ್ಕೆ ಮಕ್ಕಳೇ, ಜಾರತ್ವ ಅಂತ ಹೇಳಿದರೆ ನೋಡಿ, ವಯಸ್ಸು ಮಕ್ಕಳು, ಗಂಡು ಮಕ್ಕಳು ಪ್ರಾರ್ಥನೆ ಮಾಡಿ, ದೇವರೇ ನನಗೆ ತಕ್ಕ ಜೋಡಿ, ನನ್ನ ಕುಟುಂಬಕ್ಕೆ ತಕ್ಕ, ನನ್ನ ಸ್ವಭಾವಕ್ಕೆ ತಕ್ಕ, ನನ್ನ ಗುಣಕ್ಕೆ ತಕ್ಕ ಜೋಡಿಯನ್ನು ಕೊಡಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಂದ ಪಡೆದುಕೊಳ್ಳಿರಿ. ಅದು ಬಿಟ್ಟು ಪ್ರೀತಿ ಪ್ರೇಮ ಅಂತ ಹೇಳಿಬಿಟ್ಟು ಅವರು ಸರಿ ಇವರು ಸರಿ ಅಂತ ಹೇಳ್ಕೊಂಡು ಹೋದರೆ ಅದು ದೇವರ ಲೆಕ್ಕದಲ್ಲಿ ಜಾರತ್ವ. ಅದು ದೇವರು ಮೆಚ್ಚು. ಈಗಿನ ಕಾಲದಲ್ಲಿ ಹಂಗೆ ಅಲ್ಲ, ಲಿವಿಂಗ್ ಟುಗೆದರ್. ಮದುವೆ ಆಗಲಿಕ್ಕೆ ಮುಂಚೆ ಸುಮಾರು ದಿವಸ ಒಟ್ಟಿಗೆ ಬಾಳಿ ಬದುಕಿ ನೋಡ್ದು, ಸರಿ ಆಗುತ್ತಾ ಇಲ್ಲವಾ, ಅಡ್ಜಸ್ಟ್ ಆಗುತ್ತಾ ಇಲ್ಲವಾ, ಇದೆಲ್ಲ ದೇವರು ಒಪ್ಪದ ವಿಷಯ ಅಲ್ಲ. ಪ್ರಪಂಚದಲ್ಲಿ ಜನ ಒಪ್ಪಬಹುದು, ಅಧಿಕಾರಿಗಳು ಒಪ್ಪಬಹುದು, ಆದರೆ ಜಾರತ ಇನ್ನು ಅದು ಮದುವೆ ಆಗದವರಿಗೆ ಹೇಳಿದೆ. ಇನ್ನು ಮದುವೆ ಆಗಿದವರು
ತಮಗೊಂದು ಜೀವದ ಸಂಗಾತಿ ದೇವರು ಕೊಟ್ಟಿದ್ದಾರೆ, ಅವ್ರಿಗೆ ತಕ್ಕ ಜೋಡಿ ದೇವರು ನೋಡಿಕೊಂಡು ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ನಮ್ಮ ಇಷ್ಟಕ್ಕೆ ಅನುಸಾರವಾದ ಕೆಲ ಗುಣಗಳು ಒಂದು ವೇಳೆ ನಾವು ಕಾಣದಿರ್ಬೋದು, ಆದರೂ ಅದು ಬೇಕು ಅಂತ ಹೇಳಿಕೊಂಡು ದೇವರು ಕೊಟ್ಟಿದ್ದಾರೆ. ಹಾಲೆಲೂಯಾ. ನಮ್ಮನ್ನು ಸರಿಪಡಿಸಿಕೊಳ್ಳಿಕ್ಕೋಸ್ಕರ ದೇವರು ಕೊಟ್ಟಿದ್ದಾರೆ. ನಾವು ನಿರೀಕ್ಷೆ ಎಲ್ಲ ಇದ್ದಿಲ್ಲದ್ರೂ ಕೂಡ ಕೆಲ ಏರುಬೇರಿದ್ದರೆ ಆ ಏರುಬೇರೇನೆ ಅದು ನಮ್ಮನ್ನು ಆ ಕಬ್ಬಣಕ್ಕೆ ಚೂಪು ಮಾಡೋದು. ಕೆಲದು ಆ ಸ್ವಭಾವದಿಂದಲೇ ನಾವು ಕೆಲದು ಚೂಪಾಗಲಿಕ್ಕಿರೋದು, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಒಂದು ಬಿಟ್ಟು ಇವಳು ಸರಿಯಲ್ಲ, ಇವಳನ್ನ ಬಿಟ್ಟು ಇನ್ನೊಂದು ಮಾಡೋಣ ಅಂತ ಹೇಳಿದರೆ ಅದು ಜಾರತ್ವ. ನನ್ನ ಜಾತಕದಲ್ಲಿ 2 ಮದುವೆ ಅಂತ ಬರದೆ ಅಂತ ಹೇಳ್ಕೊಂಡಾರ, ಅದೆಲ್ಲ ನಂಬರು ಹಾಕಲಿಕ್ಕೆ, ಅದೆಲ್ಲ ಅವ್ರದ್ದು ಐಡಿಯಾ. ಅದಕ್ಕೆ ಮನೆಯಲ್ಲಿ ನೀನೊಂದಿರು, ಕಂಪನಿಯಲ್ಲಿ ಒಂದಿರು ಅಂದ. ಅದೆಲ್ಲ ದೇವರು ಮೆಚ್ಚದ ಕೆಲಸ ಅಲ್ಲ ನೋಡಿ. ಜಾರತ್ವ ಮಾಡಿದರೆ ಸ್ವರ್ಗಕ್ಕೆ ಹೋಗಲ್ಲ. ಇಲ್ಲಿದೆಯಾ? ಸರಿ. ಜಾರರು ಯಾವ ವಿಧವಾದ ಬಂಡುತನ ಅಂದರೆ ಅರ್ಥ ಏನು ಹೇಳಿದ ಮಾತು ಕೇಳಲ್ಲ, ನಂದೇ ಸರಿ ಅಲ್ವಾ, ಅದು ಬಂಡುತನ. ನಂದೇ ಸರಿ ಅಂತ ಹೇಳಿಕೊಂಡು ನಾನೇ ಕರೆಕ್ಟು ಅಂತ ಹೇಳಿಕೊಂಡ್ರೆ ಸ್ವರ್ಗಕ್ಕೆ ಹೋಗಲ್ಲ ಅಂತ ನಾನು ಹೇಳಿದಲ್ಲ, ಬೈಬಲ್ ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ. ಬಂಡುತನ. ಆಮೇಲೆ ದ್ರವ್ಯಾಸೆ. ಅಯ್ಯೋ, ಅದಕ್ಕೆ ನಾವು ನಂಬಿರೋದು ದೇವರನ್ನೇ. ಅದೇ ಇಲ್ಲ ಅಂತ ಹೇಳಿದ ಮೇಲೆ ಇಲ್ಲಿದ್ದೀರಾ? ದ್ರವ್ಯಾಸೆನೇ ಒಂದು ಆಸೆ ಆಗಿಟ್ಟಿದ್ರೆ ಸ್ವರ್ಗಕ್ಕೆ ಹೋಗಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ನಾವೇನೋ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಚರ್ಚೆಗೆ ಬಂದೆ, ನೀವು ಬಂದು ಅದೇ ಇಲ್ಲ ಅಂತ ಹೇಳಿದ ಮೇಲೆ. ಆದರೆ ಈ ದ್ರವ್ಯದ ಮೇಲೆ ಮಾತ್ರ ಮನಸ್ಸಿಟ್ಕೊಂಡು ಅದೇ ಯೋಚನೆ ಇಟ್ಕೊಂಡ್ರೆ ಸ್ವರ್ಗಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ದ್ರವ್ಯ ಬೇಕು ಮನುಷ್ಯನಿಗೆ, ಹಣಕಾಸುಗಳು ಬೇಕು, ಜೀವನ ಮಾಡಲಿಕ್ಕೆ ಬೇಕು. ಆದರೆ ಅದೇ ಯೋಚನೆ, ಹಣ ಹೆಚ್ಚಿಸಬೇಕು, ಆಸ್ತಿ ಹೆಚ್ಚಿಸಬೇಕು, ಅದೇ ಬೇಕು ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಅವ್ರು ಸ್ವರ್ಗಕ್ಕೆ ಹೋಗಲ್ಲ ಅಂದರೆ. ನಾನು ಪಾಸ್ಟ್ ಹೇಳಿದ್ದು ಹೇಳಬೇಡ, FSA ಪತ್ರಿಕೆಯಲ್ಲಿ ಬರೆದಿರೋದು. ಅನ್ನ ವಸ್ತ್ರಾದಿಗಳು ಬೇಕು ನಮಗೆ. ದ್ರವ್ಯಾಸೆಗೋಸ್ಕರ ಕುತಂತ್ರ ಮಾಡಿ, ಕುಯುಕ್ತಿ ಮಾಡಿ, ಅದಕ್ಕೆ ಅನ್ಯಾಯ ಮಾಡಿ, ಅದಕ್ಕೆ ಮೋಸ ಮಾಡಿ, ಅದಕ್ಕೋಸ್ಕರ ಇಕ್ಕಟ್ಟು ಮಾಡಿ ಅಂದ ಸ್ಥಿತಿಗೆ ಹೋಗಬೇಡ ಅಂತ ಹೇಳಿರೋದು. ಅದನ್ನೇ ಹೊರತು ಬೇಡ, ದ್ರವ್ಯ ಬೇಡ ಅಂತ ಹೇಳಿಲ್ಲ, ದುಡ್ಡು ಬೇಡ ಅಂತ ಹೇಳಿಲ್ಲ. ದುಡ್ಡು ಕಾಸು ಬೇಕು ಮನುಷ್ಯನಿಗೆ, ಆದರೆ ಅದೇ ಒಂದು ಪಾಪವಾಗಿ ನಮ್ಮಲ್ಲಿ ಕಾಣಬಾರ್ದು. ಆಮೇಲೆ ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಇವುಗಳಿಂದ ದೂರ. ಯಾರತ್ವ? ಬಂಡತನ, ದ್ರವ್ಯಾಸೆ ಇವುಗಳಿಂದ ದೂರ ಇರಬೇಕಂತ. ಸ್ವರ್ಗಕ್ಕೆ ಹೋಗಲಿಕ್ಕೆ ರೆಪ್ಪೆ ಬಡಿಯೋಷ್ಟೊಳಗೆ ಮಾರ್ಪಾಡು ಒಂದು ಪರಲೋಕ ಹೋಗ್ಬೇಕಂದ್ರೆ ಇಲ್ಲ, ಇಲ್ಲಿ ಇರಬೇಕಂದ್ರೆ ತೊಂದರೆ ಇಲ್ಲ. ಆಮೇಲೆ ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ. ಹುಚ್ಚು ಮಾತು ಅಂದರೆ ಹುರುಳಿಲ್ಲದ ಮಾತು, ಕಥೆ ಇಲ್ಲ. ಏನು ಕಥೆ ಇಲ್ಲದ ಮಾತುಗಳು ಹೇಳೋದು, ಹಂಗೆ ಅಂದ ಕಥೆ ಇಲ್ಲದ ಮಾತುಗಳು ಹುಚ್ಚು ಮಾತು. ಇನ್ನು ಹುಚ್ಚೇತ್ಯ ಮಾತು, ಅದು ಈಗ ಈ ಚಾಡಿ ಫಿಟ್ಟಿಂಗ್ ಇಡೋ ಮಾತು, ಅದು ಹುಚ್ಚೇತ್ಯ ಮಾತು. ಮತ್ತು ಹೊಲಸು ಮಾತು ಕೆಟ್ಟ ಮಾತು, ಇದು ಬೇಡ ಅಂತ ಹೇಳಿದ್ದಾರೆ. ಇಲ್ಲಿದ್ದೀರಾ? ದೀಕ್ಷಾಸ್ನಾನ ಮಾಡಿದರು, ಕರ್ತನ ವೇಜ ತಗೊಂಡ್ರು, ಬೇರೆ ಏನೆಲ್ಲ ಸರ್ಕಸ್ಸು ಮಾಡಿದರು. ಇದು ಒಳಗಡೆ ಇದ್ದರೆ ಏಸಪ್ಪ ಹೇಳ್ತಾ ಇದ್ದಾರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗಲ್ಲ ಅಂತ. ಇದೆಯಾ? ನಾವು ಹೇಳುವ ನಾನೇನು ಕಳ್ಳತನ ಮಾಡಿಲ್ಲ, ನಾನೇನು ಮೋಸ ಮಾಡಿಲ್ಲ, ನಾನೇನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ, ಕಳ್ಳತನ, ಮೋಸ, ಕೊಲೆ ಹೊರಗಡೆ ಕಾಣಿಸೋದಿಲ್ಲ, ಆದರೆ ಒಳಗಡೆ ನೋಡಿ ಶುದ್ಧಿ ಇದೆಯಾ? ಇವತ್ತು ನಾವು ಇವುಗಳಿಂದ ಹೊರಗಡೆ ಬರಲಿಕ್ಕಾಗಿ ಪವಿತ್ರಾತ್ಮನ ಸಹಾಯ ಕೇಳು. ಸುಮ್ಮನೆ ಹುಚ್ಚು ಮಾತುಗಳು, ಹುಚ್ಚೇತಿ ಮಾತುಗಳು, ಹೊಲಸು ಮಾತುಗಳು ಬಾಯಿಂದ ಬರದೆ ನೋಡಿ ಸ್ತೋತ್ರ ಮಾಡುವುದು ಯುಕ್ತವಾಗಿದೆ. ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಾದರು, ಲೋಭಿಗಳು ಇವರಲ್ಲಿ ಒಬ್ಬರಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯರಾಗುವುದಿಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಚೆನ್ನಾಗಿ ಬಲ್ಲಿರಲ್ಲವೇ? ಚೆನ್ನಾಗಿ ತಿಳ್ಕೊಳ್ಳಿ. ಈ ಥರ ಸರ್ಕಸ್ಸುಗಳು ಮಾಡಿದರೆ ದೇವರ ರಾಜ್ಯಕ್ಕೆ ಸೇರಲ್ಲ. ನಮ್ಮ ಬಾಯಿಗಳಲ್ಲಿ ಹುಚ್ಚೇತಿ ಮಾತುಗಳಿಗೆ ಬದಲಾಗಿ ಎಂದ ಮಾತು? ಉಪಕಾರ ಸ್ತುತಿ ಮಾಡು.
ದೇವರೇ, ಕಣ್ಣು ಕೊಟ್ಟಿದ್ದಕ್ಕೆ ಸ್ತೋತ್ರ, ಕಿವಿ ಕೊಟ್ಟಿದ್ದಕ್ಕೆ ಸ್ತೋತ್ರ, ಕಾಲು ಕೊಟ್ಟಿದ್ದಕ್ಕೆ ಸ್ತೋತ್ರ, ಕೆಲಸ ಕೊಟ್ಟಿದ್ದಕ್ಕೆ ಸ್ತೋತ್ರ. ದೇವರೇ, ಒಳ್ಳೆ ಕೆಲಸ ಕೊಟ್ಟಿದ್ದಕ್ಕೆ ಸ್ತೋತ್ರ, ವರಿಮಾನ ಕೊಟ್ಟಿದ್ದಕ್ಕೆ ಸ್ತೋತ್ರ, ಒಳ್ಳೆ ಕುಟುಂಬ ಕೊಟ್ಟಿದ್ದಕ್ಕೆ ಸ್ತೋತ್ರ, ಒಳ್ಳೆ ಸಭೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ದೇವರೇ, ಹೀಗೆ ಮಕ್ಕಳು ಕೊಟ್ಟಿದ್ದಕ್ಕೆ ಸ್ತೋತ್ರ. ದೇವರೇ, ಜೀವನದಲ್ಲಿ ಎಷ್ಟೋ ದುರಾತ್ಮನ ಪೀಡೆಗಳಿತ್ತು, ಅದನ್ನ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಮಟ್ಟ ಮಂತ್ರಗಳಿಂದ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ, ಬಡಸ್ತನದಿಂದ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ದೇವರೇ, ನಮ್ಮನ್ನು ಒಂದು ಕಾಲದಲ್ಲಿ ಮಟ್ಟ ಮಂತ್ರಗಳಲ್ಲಿ ನಾವು ದೇವರೇ ನಾಶವಾಗಬೇಕಾದ ನಮ್ಮನ್ನು ತಪ್ಪಿಸಿದಕ್ಕಾಗಿ ಸ್ತೋತ್ರ. ಬಡಸ್ತನದಿಂದ ತಪ್ಪಿಸಿದಕ್ಕೆ ಸ್ತೋತ್ರ, ಸಾಲೆಯಿಂದ ಬಿಡಿಸಿದಕ್ಕೆ ಸ್ತೋತ್ರ, ಇವತ್ತು ಈ ಸ್ಥಿತಿಯಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಉಪಕಾರ ಸ್ತುತಿ ಮಾಡ್ತಾ ಇರು. ಈ ಅನ್ಲಿಮಿಟೆಡ್ ಫೋನಲ್ಲಿ ಇದ್ದುಕೊಂಡು ದೇವರು ನನಗೆ ಇಂದು ಉಪಕಾರ ಮಾಡಿದೆ ಅಂತ ಒಬ್ಬರಿಗೆ ಸಾಕ್ಷಿ ಹೇಳು. ಆ ಯೇಸುವನ್ನು ನೀನು ನಂಬು, ನಿನಗೂ ಒಳ್ಳೇದಾಗತ್ತೆ ಅಂತ ಹೇಳು. ಇದನ್ನೇ ಬಿಟ್ಟು ಅನ್ಲಿಮಿಟೆಡ್ ಆಗಿವೆ. ಹುಚ್ಚು ಮಾತು ಹೇಳಲಿಕ್ಕೆ, ಹುಚ್ಚೇತ ಮಾತು ಹೇಳಲಿಕ್ಕಲ್ಲ. ಈ ಫೋನ್ ಎತ್ಕೊಂಡು ನೀವು ಹೇಳು, ನೋಡಿ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ಆ ಯೇಸು ಕ್ರಿಸ್ತ ನಿನ್ನ ಕಷ್ಟ ತೀರಿಸಲಿಕ್ಕೆ ಶಕ್ತನಾಗಿದ್ದಾರೆ. ಯೇಸು ಕ್ರಿಸ್ತ ನಿನ್ನನ್ನು ಆಶೀರ್ವದಿಸುತ್ತಾರೆ. ಇದು ಬಾಯಿ ಬಿಟ್ಟು ಹೇಳು, ಉಪಕಾರ ಸ್ತುತಿ ಮಾಡು. ಹುರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿ ಕೊಟ್ಟು ಮೋಸ ಹೋಗಬೇಡ್ರಿ. ಅಂಧ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ, ನೀವು ಅದರೊಂದಿಗೆ ಪಾಲುಗಾರ. ನೋಡಿ, ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿ ಕೊಟ್ಟು ಮೋಸ ಹೋಗಬೇಡ. ಹಲ್ಲೆಲೂಯಾ. ಉಪಕಾರ ಸ್ತುತಿ ಮಾಡಿ ದೇವರ ಕರ್ತನ ಬರೋಣದ ಬಗ್ಗೆ ಮತ್ತೊಬ್ಬರಿಗೆ ಹೇಳು. ದೇವರು ಮಾಡಿದ ಅದ್ಭುತ ಬಗ್ಗೆ ಹೇಳು. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಈಗ ಇವತ್ತು ಸಿಸ್ಟೊಬ್ಬರು ಸಾಕ್ಷಿ ಹೇಳಿದರು, ಆ ಸಾಕ್ಷಿಯು ಇನ್ನೊಬ್ಬರಿಗೆ ಹೇಳು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈಗ ಇದು ಮಾಡಿದರೆ ನಾವು ಸ್ವರ್ಗ ರಾಜ್ಯಕ್ಕೆ ಬಾಧ್ಯರಾಗುತ್ತದೆ. ಈಗ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 25ನೇ ವಾಕ್ಯ ನೋಡಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಮಿಂಚಿನಂತೆ ಬರಲಿಕ್ಕೆ ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಯು ಕೇಳುವಾಗ ಒಬ್ಬರನ್ನೊಬ್ಬರು ಎಚ್ಚರಿಸಿ ಹೇಳು, ನೋಡಿ ಕರ್ತನ ಪ್ರತ್ಯಕ್ಷತೆಯು ಸಮೀಪವಾಗಿದೆ. ಇದು ಒಬ್ಬರನ್ನೊಬ್ಬರು ಎಚ್ಚರಿಸು. ನಾನು ಅದಕ್ಕೆ ಇವತ್ತು ಈ ವಾಕ್ಯ ಹೇಳಲಿಕ್ಕೆ ಕಾರಣ, ನಾನು ಈ ಮಾತು ಹೇಳಿಲ್ಲದಿದ್ದರೆ ದೇವರು ನನಗೆ ಕೇಳ್ತಾರೆ. ನೀನೊಂದು ಸಭೆಗೆ ಪಾಲಕನಾಗಿದ್ದುಕೊಂಡು ಈ ಜನರಿಗೆ ಇವರಿಗೆ ಸ್ವರ್ಗಕ್ಕೆ ಹೋಗೋದ ಬಗ್ಗೆ ನೀನು ಹೇಳಿಕೊಟ್ಟಿದೆಯಾ? ಇವರನ್ನು ಉಬ್ಬಿಸಲಿಕ್ಕೋಸ್ಕರ ನಿನಗೆ ಆಶೀರ್ವಾದ ಇದೆ ಎಂದ ಬಗ್ಗೆ ಹೇಳಿಕೊಂಡು ನೀನು ಒಳ್ಳೆಯದಾಗುತ್ತೆ ಎಂದು ಮಾತ್ರ ಹೇಳಿಕೊಂಡು ಹೋಗ್ಬಿಟ್ರೆ ಇವರು ಸ್ವರ್ಗಕ್ಕೆ ಹೋಗೋದ ವಿಷಯ ನೀನು ಹೇಳಿಕೊಟ್ಟಿದೆಯಾ ಅಂತ ದೇವರು ನನಗೆ ಕೇಳ್ತಾರೆ. ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಆದರೆ ನೀವು ನಿಮ್ಮ ಡ್ಯೂಟಿ ಮಾಡಬೇಕು. ಏನಂದ? ಒಬ್ಬರನ್ನೊಬ್ಬರು ಎಚ್ಚರಿಸು. ಏನಂದ ಎಚ್ಚರಿಸೋದು? ಕರ್ತನ ಬರೋಣವು ಬಹು ಸಮೀಪವಾಗಿದೆ. ಹೇಗೆ ಬರ್ತಾರೆ? ಅವರು ಮಿಂಚಿನಂತೆ ಬರ್ತಾರೆ. ರೆಪ್ಪೆ ಬಡಿಯೋಷ್ಟೊಳಗಡೆ ಅವ್ರು ಬಂದು ಭಕ್ತರನ್ನು ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ನಾವು ಮತ್ತಷ್ಟು ಶುದ್ಧರಾಗಿರೋಣ ಎಂದು ಎಚ್ಚರಿಸು. ಆದರೆ ಇಲ್ಲಿ ಮೇಲೆ ಹೇಳ್ತಾರೆ, ಸಭೆಯಾಗಿ ಕೂಡಿಕೊಳ್ಳೋದೇ ನಾವು ಬಿಟ್ಟು ಬಿಡುತ್ತಾ ಇದೆ. ಸಭೆಯಾಗಿ ಕೂಡಿಕೊಂಡು ಕರ್ತನನ್ನು ಆರಾಧಿಸಿ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡಲಿಕ್ಕೆ ನೋಡಿರಿ. ನಾವು ಬಾಕಿ ಏನೆಲ್ಲ ಮಾಡಿದರೂ ಅದೆಲ್ಲ ಇಲ್ಲಿ ಬಿಟ್ಟು ಬಿಟ್ಟು ಹೋಗಬೇಕು. ಇಲ್ಲಿಂದ ಯಾವುದು ತಕ್ಕೊಂಡು ಹೋಗಲ್ಲ. ಈ ದೇಹ ಕೂಡ ತಕ್ಕೊಂಡು ಹೋಗಲ್ಲ. ನಾವು ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ನೋಡಿಕೊಳ್ಳುವಂಥ ಈ ದೇಹ ಕೂಡ ಹೋಗಲ್ಲ. ಈ ದೇಹದ ಒಳಗಡೆ ಇರುವಂಥ ಆತ್ಮನೇ ಹೋಗುವುದು. ಇನ್ನೊಂದು ಕಾರ್ಯ ನಡೀಲಿಕ್ಕಿದೆ. ಅದು ನಾವು ಬಿಟ್ಟಿದೆ. ಏನು ಗೊತ್ತಾ? ಮತ್ತೇನು ಸುವಾರ್ತೆ 24ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಒಂದು ಕಾರ್ಯ ಬಾಕಿ ಇದೆ. ಅದೇನೊಂದು ಗೊತ್ತಾ? ಇದಾದ ಮೇಲೆ ಸೂರ್ಯನು ಕತ್ತಲಾಗುವುದು, ಚಂದ್ರನು ಬೆಳಕು ಕೊಡದಿರುವುದು, ನಕ್ಷತ್ರಗಳು ಉದಿರುವುದು,
ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನ ಸೂಚಿಸುವ ಗುರುತು ಆಕಾಶ ಮೇಘಗಳಲ್ಲಿ ಕಾಣಬರುವುದು. ಆವಾಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆಬಡಕೊಳ್ಳುವವರು. ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಹಾಲೆಲೂಯಾ. ಈ ಸೆಕೆಂಡ್ ಚಾನ್ಸ್ ಅವರಿಗೆ. ಇದು ಯಾವಾಗ ಗೊತ್ತಾ? ಫಸ್ಟ್ ಟ್ರಿಪ್ ಹೋಗಿದವರಿಗೆ 7 ವರ್ಷ ಆದ ಮೇಲೆ, ಇದಾದ ಮೇಲೆ ಎಂದು ಬರೆದಿದೆ. ಇದೆಯಾ ನಿಮ್ಮ ಬೈಬಲಲ್ಲಿ? ಇದೆಯಾ? ಯಾವುದು? ಮಿಂಜಿನಂತೆ ಬರುವುದು. ಮಿಂಜಿನಂತೆ ಬರುವುದು. ಮಿಂಜಿನಂತೆ ಬಂದು ಆದ ಮೇಲೆ ಏನಾಗಬೇಕು? ಉಪದ್ರವಗಳಾಗಬೇಕು. ಭಕ್ತರು ಒಯ್ಯಲ್ಪಟ್ಟ ಮೇಲೆ, ನಿಜವಾದ ಭಯಭಕ್ತಿಯಲ್ಲಿ ನಡೆದರೆ, ನಿಜವಾದ ರಕ್ಷಣೆಯಲ್ಲಿರುವವರು ಸ್ವರ್ಗಕ್ಕೆ ಒಯ್ಯಲ್ಪಟ್ಟ ಮೇಲೆ, ಈ ಭೂಮಿಯಲ್ಲಿ ಈ ದ್ರವ್ಯಾಸೆ ಇರುವವರು, ಈ ಒಡವೆ ಆಸೆ ಇರುವವರು, ಈ ಹುಚ್ಚು ಮಾತಾಡುವವರು, ಈ ಹುಚ್ಚೆತ್ತಿ ಮಾತಾಡುವವರು, ಈ ಹೊಲಸು ಮಾತಾಡುವವರು, ಅವರನ್ನೆಲ್ಲ ಇಲ್ಲಿ ಇಟ್ಕೊಂಡು 7 ವರ್ಷ ಆಗೋಷ್ಟೇ ಅವರು ಸಾಕಾಗಿರ್ತದೆ. ಅವರು ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮರಮಚ್ಚಿಕೊಳ್ಳಿರಿ ಎಂದು ಕೂಗಿಬಿಡ್ತಾರೆ. ಯಾಕೆ ಹಂಗೆ ಹೇಳಲಿಕ್ಕೆ ಕಾರಣ? 666 ಮುದ್ರೆ ಬೇಕು. ಮುದ್ರೆ ಇಲ್ಲದವರಿಗೆ ಮಾರಲಿಕ್ಕಾಗಲ್ಲ, ಕೊಳ್ಳಲಿಕ್ಕಾಗಲ್ಲ. ಆವಾಗ ಹಣ ಮೇಲಾಗಲಿ ಕೈಯ ಮೇಲಾಗಲಿ ಮುದ್ರೆ ಹಾಕಿದವರೇನೇ ಮಾರಲಿಕ್ಕೂ ಕೊಳ್ಳಲಿಕ್ಕೂ ಸಾಧ್ಯವಾಗೋದು. ಆವಾಗ ಮುದ್ರೆ ಹಾಕಿದರೆ, ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಮುದ್ರೆ ಹಾಕಿದವರಿಗೆ ದೇವರ ರಾಜ್ಯಕ್ಕೆ ಅವರು ಬಾಧ್ಯರು ಅಲ್ಲ. ಇಲ್ಲಿ ಮುದ್ರೆ ಹಾಕಿಲ್ಲ ಅಂದರೆ ಏನು ತಕ್ಕೊಳ್ಳಿಕ್ಕಾಗಲ್ಲ. ಮುದ್ರೆ ಹಾಕಿದರೆ ಅಲ್ಲಿಗೆ ಸೇರಿಸಲ್ಲ. ಈಗ ನೋಡಿ, ಮುದ್ರೆ ಎಲ್ಲಿ ಗಂಟೆ ಬಂದಿದೆ? ಈಗ ಸ್ಕ್ಯಾನರ್ ಗಂಟೆ ಬಂದಿದೆ ಅಲ್ವಾ? ಈಗ 10 ರೂಪಾಯಿಗೆ ಟೀ ಕೊಟ್ಟರು ಸ್ಕ್ಯಾನ್ ಮಾಡೋದು, ಮಿನಿಮಮ್ ಒಂದು 10 ರೂಪಾಯಿ. ಈಗ 5 ರೂಪಾಯಿಗೆ ನೀರು, 5 ರೂಪಾಯಿಗೆ ನೀರು ಹಾಕೋ ಜಾಗದಲ್ಲಿ 5 ರೂಪಾಯಿಗೂ ಸ್ಕ್ಯಾನರು. ಈಗ ಮುಂದಿನ ದಿನಗಳು ಬರುವಾಗ ಈ ಮೊಬೈಲ್ ಸ್ಕ್ಯಾನರು ಬೇಡ, ಒಂದು ಚಿಕ್ಕದು ಚಿಪ್ಪು ಈಗ ಹಣ ಮೇಲಾಗಲಿ ಕೈಯ ಮೇಲಾಗಲಿ. ಈಗ ನೋಡಿ ಟೆಕ್ನಾಲಜಿ ಎಷ್ಟು ಬರ್ತಾ ಇದೆ ನಿಮ್ಗೆ ಗೊತ್ತಿದೆ. ಆದರೆ ಈಗ ಸ್ಕ್ಯಾನ್ ಮಾಡಿ ದುಡ್ಡು ಕೊಡೋ ಥರ, ಸ್ಕ್ಯಾನ್ ಮಾಡಿ ವಸ್ತು ತಗೊಳ್ಳೋ ಥರ ನಾಳೆ ಮುದ್ರೆ ಹಾಕಿ 666 ಮುದ್ರೆ ಹಾಕಿಕೊಂಡು ಮಾರುವ ಕೊಳ್ಳುವ ದಿವಸ ಬರ್ತಾ ಇದೆ. ಆದರೆ ಈಗಲೇ ಈ ಈ ಈ ಕಂಪ್ಯೂಟರ್ದು ಸಿಸ್ಟಮೇ ಈಗ ಅದಕ್ಕೆ ಸಂಬಂಧಪಟ್ಟದೆ ಅಂತ ಹೇಳ್ತಾರೆ. ಆದರೆ ಅದು ಹಣ ಮೇಲೋ ಕೈ ಮೇಲೋ ಬರುವ ತನಕ ಹೆಂಗೋ ಪರವಾಗಿಲ್ಲ. ಆದರೆ ಹಣ ಮೇಲೆ ಕೈಯ ಮೇಲೆ ಮುದ್ರೆ ಹಾಕಿಕೊಂಡು ಇದ್ದು ಬಿಟ್ಟಿದರೆ ಕರ್ತನ ರಾಜ್ಯಕ್ಕೆ ಸೇರಿಸಲ್ಲ. ಅದು ಮಾತ್ರವಲ್ಲ, 7 ವರ್ಷ ಕಾಲ ಭಯಂಕರ ಉಪದ್ರವ. ಆವಾಗ ನೋಡಿ, ಈಗ ಈ ಯುದ್ಧದಲ್ಲಿ ಈಗ ನೋಡಿ ಇಸ್ರಾಯೇಲಲ್ಲಿ ಇರಾನಲ್ಲಿ ಯುದ್ಧ ಮಾಡಿ ಆ ಬಾಂಬ್ ಬೀಳುವಂಥ ಸ್ಥಳಗಳಲ್ಲಿ ಕೂಗಾಟ ನೀವು ಕೇಳು, ಎಷ್ಟು ಭಯಂಕರ ಕೂಗಾಟ. ಈಗ ಬಾಂಬ್ ಬ್ಲಾಸ್ಟ್ ಆಗಿ ನೋಡಿ ಬಿಲ್ಡಿಂಗ್ ಎಲ್ಲ ಒಡೆದ ಮೇಲೆ ಒಂದು ಕೈ ಬಿದ್ದೋಯ್ತು, ಕೈ ಮುರಿದೋಯ್ತು, ಕಟ್ಟಾಗೋಯ್ತು, ಕಾಲು ಕಟ್ಟಾಗೋಯ್ತು. ನೋಡಿ ಆ ಥರ ಭಯಂಕರವಾದ ಶೋಧನೆಯಲ್ಲಿ, ಇಂಥ ಭಯಂಕರವಾದ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಆವಾಗ ಈ ಕಷ್ಟ ಅನುಭವಿಸಿಕೊಂಡು ಏನು ಹೇಳಬೇಕು? ನಾನು ಏಸು ಬೇಕು ಅಂತ ಹೇಳಬೇಕಾಗುತ್ತದೆ. ಯಾವಾಗ? 2ನೇ ಟ್ರಿಪ್ಪಲ್ಲಿ. ಈ ಬಾಧೆ ಎಲ್ಲ ಬೇಕಾ? ಯೋಚನೆ ಮಾಡಿ. ಈಗ ಈ ಬಾಧೆ ಬೇಕಾ? ಇನ್ನು ಬಾಧೆ ಬಗ್ಗೆ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ, ಬರೋ ವಾರ ಹೇಳ್ತೀನಿ ಏನೇನು ಬಾಧೆಯಿಂದ. ಈಗ ಆದರೆ ಸಲ್ಲಿಸಾಗಿ ನೋಡಿ, ರೆಪ್ಪೆ ಬಡಿಯೋಷ್ಟೊಳಗಡೆ ಏನು ಗೊತ್ತಾಗಲ್ಲ, ನಿಂದ ಜಾಗೆಯಲ್ಲಿ ಆತ್ಮ ಹೋಗಿರುತ್ತದೆ. ಅಂದ ಒಳ್ಳೆ ಒಂದು ಅವಕಾಶ. ಈ ಅವಕಾಶ ನಾವು ಬಳಸ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡಬೇಕು? ಲಾಸ್ಟ್ ವಾಕ್ಯ 2 ಪೇತ್ರ 3:11. ಹೀಗೆ ಇವೆಲ್ಲವುಗಳು ಲಯವಾಗಿ ಉರಿದು ಹೋಗಲಿಕ್ಕೆ ಇರುವುದರಿಂದ ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಹೀಗೆ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗಲಿಕ್ಕಿರುವುದರಿಂದ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯುಳ್ಳವರಾಗಿರಬೇಕಲ್ಲ.
ನೋಡಿ, ಅವರವರದು ತೀರ್ಮಾನ ಇದು, ಅವರವರ ತೀರ್ಮಾನ. ಜಾರತ, ಬಂಡತನ, ನಾಚಿಕೆ ಕಡಿತನ ಮತ್ತು ಹುಚ್ಚು ಮಾತು, ಹುಚ್ಚೆತ್ತಿ ಮಾತು, ಹೊಲಸು ಮಾತು, ಆಮೇಲೆ ಮತ್ತು ದ್ರವ್ಯಾಸೆ ಮತ್ತು ಅದೇ ಥರ ಕುಡಿಕರ ಜೊತೆಯಲ್ಲಿ ಸೇರುವುದು, ಇದೆಲ್ಲ ಮಾಡಿಕೊಂಡ್ರೆ ಅವರವ್ರ ಚಾಯ್ಸು ಮಾಡಬಹುದು. ಅದು ಮಾಡಿಕೊಂಡೇ ಇಲ್ಲಿ ಇರಬಹುದು. ಆದರೆ ಆ ಮಿಂಚಿನಂತೆ ಬರುವವರ ಜೊತೆಯಲ್ಲಿ ಒಯ್ಯಲ್ಪಡಲ್ಲ. ಆ ಒಯ್ಯಲ್ಪಡದೆ ಹೋಗಿದರೆ ಅಲ್ಲಿ ನೋಡಿ ಏನು ಹೇಳಿದೆ, ಕಟಕಟನೆ ಹಲ್ಲು ಕಡಿಯೋದು, ಗೋಳಾಟವು ಇರುವುದು. ಪ್ರಿಯರೇ, ಹೇಳುವಂದ ನಾನು, ಕೇಳುವಂದ ನೀವುಗಳು, ನಾವೆಲ್ಲರೂ ಒಟ್ಟಾಗಿ ಫಸ್ಟ್ ಚಾನ್ಸಲ್ಲಿ ಹೋಗಬೇಕು. ಯಾರು ಇಲ್ಲಿ ಉಳಿಬೇಡ. ಹಾಲೆಲೂಯಾ. ಇಲ್ಲ ಪಾಸ್ಟ್ರೇ, ನಮ್ಗೆ ಇನ್ನೂ ಸ್ವಲ್ಪ ಪ್ರಪಂಚ ಎಲ್ಲ ನೋಡಬೇಕು ಅಂದಿದ್ರೆ ನಿಮ್ಮ ಚಾಯ್ಸು, ನೋಡಿಕೊಳ್ಬೋದು. ಆದರೆ ಈ ಫಸ್ಟ್ ಚಾನ್ಸ್ ಎಂಬುದು ಎಷ್ಟು ದಿವಸ ಆದ ಮೇಲೆ? ಒಂದು 10 ವರ್ಷ ಆದ ಮೇಲೆ. ಯುದ್ಧಗಳ ಸುದ್ದಿ ಕೇಳುವಾಗಲೇ, ಯುದ್ಧಗಳಾಗುವ ಹಾಗಿದೆ ಅಂತ ಕೇಳುವಾಗ ಯಾವ ನಿಮಿಷದಲ್ಲಿ ಬೇಕಾದರೂ ಫಸ್ಟ್ ಚಾನ್ಸ್ ಆಗಬಹುದು. ರೆಪ್ಪೆ ಬಡಿಯಷ್ಟೊಳಗಡೆ ಮಾರ್ಪಾಡು ಹೊಂದಿ ನಾವು ಪರಲೋಕಕ್ಕೆ ಒಯ್ಯಲ್ಪಡಬಹುದು. ಆದರೆ ಎಷ್ಟೋ ಪರಿಶುದ್ಧವಾದ ನಡವಳಿಕೆ, ದೇವರ ಭಕ್ತಿ ಉಳ್ಳವರಾಗಿರಬೇಕು. ಪ್ರಿಯ ದೇವರ ಮಕ್ಕಳಿರ, ಇವತ್ತೇ ನಮ್ಮ ದಿವಸ, ಇದೇ ನಮ್ಮ ದಿವಸ. ನಮಗೆ ಬೇಕಾಗಿರೋದು ಎಷ್ಟೋ ಪರಿಶುದ್ಧವಾದ ನಡವಳಿಕೆ, ಎಷ್ಟೋ ಭಕ್ತಿಯು ಉಳ್ಳವರಾಗಿರಬೇಕು. ಮಕ್ಕಳೇ, ಭಕ್ತಿ ಬಗ್ಗೆ ಹೇಳಿ ನೀವು ಬೇಜಾರು ಮಾಡಲಿಕ್ಕಲ್ಲ ನಾನು ಹೇಳೋದು. ನನ್ನ ಜೊತೆಯಲ್ಲಿ ಪರಲೋಕ ಒಯ್ಯಲ್ಪಡಬೇಕಾಗಿ ಪರಿಶುದ್ಧವಾದ ನಡವಳಿಕೆ ಅಂತ ಹೇಳಿದ್ರೆ, ಮಕ್ಕಳೇ, ನಾವು ಕೊಲೆ ಮಾಡಿಲ್ಲ ಅಂತ ಹೇಳ್ಬೋದು, ನಾವು ಕಳ್ಳತನ ಮಾಡಿಲ್ಲ ಅಂತ ಹೇಳ್ಬೋದು. ನಮ್ಮ ಒಳಗಡೆ ಕಹಿ ಇದ್ದರೆ ಅದು ಪಾಪ, ಈ ಉರಿ ಇದ್ದರೆ ಅದು ಪಾಪ. ಏನೋ ಮಿಸ್ಟೇಕ್ಗಳು ಬರೋದು, ಹೇಳಿರಿ, ಬಿಟ್ಟು ಬಿಡ್ರಿ. ಹೇಳಿ, ನಿಮ್ಗೆ ಉರಿ ಆಗುತ್ತದೆ, ಬೇಜಾರಾಗುತ್ತೆ, ಕೋಪ ಬರುತ್ತದೆ. ಆವಾಗ ಏನು ಮಾಡಬೇಕು? ಅದು ಹೇಳಿರಿ, ಹೇಳಿ ಬಿಟ್ಬಿಡ್ರಿ. ಅಮ್ಮ, ನಾನು ಸ್ವರ್ಗಕ್ಕೆ ಹೋಗಬೇಕು, ನೀನು ಸ್ವರ್ಗಬೇಕು. ಅಣ್ಣ, ನಾನು ಸ್ವರ್ಗಕ್ಕೆ ಹೋಗಬೇಕು, ನೀನು ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕೆ ನಾವು ಯಾವ ಬೇಸರ ಬೇಡ, ಕಹಿ ಬೇಡ, ದ್ವೇಷ ಬೇಡ, ಯಾವುದು ಸಮಸ್ಯೆ ಬೇಡ ಅಂತ ಹೇಳಿಬಿಟ್ಟು, ಹುಚ್ಚು ಮಾತು ಬೇಡ, ಮಾತು ಬೇಡ, ಹೊಲಸು ಮಾತು ಬೇಡ, ಜಾರತ್ವ ಬೇಡ. ದೇವರೇ ಉಪಕಾರ ಸ್ತುತಿ ಮಾಡಿ, ದೇವರ ಸಾಕ್ಷಿ ಹೇಳಿ, ಮತ್ತೊಬ್ಬರನ್ನು ಜೊತೆಯಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕಿರುವಂತ ವ್ಯವಸ್ಥೆ ಮಾಡಿ ದೇವರಿಗೆ ಒಪ್ಪಿಸಿಕೊಡೋಣ. ಕಣ್ಣುಗಳು ಮುಚ್ಚೋಣ, ಪ್ರಾರ್ಥಿಸೋಣ, ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡೋಣ. ಈ ದಿವಸ ನಾವು ಈ ವಾಕ್ಯಗಳು ಕೇಳಿರುವಾಗ ಇದು ನಮಗೆ ದೇವರು ಕೊಟ್ಟ ಆಲೋಚನೆಯಾಗಿರಲಿ. ಪ್ರಿಯರೇ, ನೀವು ಮನಸ್ಸು ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡು. ಕರ್ತನೇ, ನನಗೆ ರೆಪ್ಪೆ ಬಡಿಯೋಷ್ಟೊಳಗಡೆ ಮಾರ್ಪಾಡಾಗಿ ನಿನ್ನ ಚೌದ ಒಯ್ಯಲ್ಪಡಬೇಕು. ನಾನು ಕೈ ಬಿಟ್ಟು ಹೋಗಬಾರ್ದು ಸ್ವಾಮಿ, ನಾನು ದಾರಿ ಬಿಟ್ಟು ತಪ್ಪಿ ಹೋಗಬಾರ್ದು ಸ್ವಾಮಿ. ದೇವರೇ, 5 ಮಂದಿ ಕನ್ಯವರು ದೀಪಟ್ಟಿಗಳು ತೆಗೆದುಕೊಂಡರು, ಆದರೆ ಎಣ್ಣೆ ಖಾಲಿಯಾಗೋಯಿತು. ದೇವರೇ, ನಾವು ದೀಪಟ್ಟಿಗಳು ತೆಗೆದುಕೊಂಡು ದೀಪಾರತಿಗಳೊಂದಿಗೆ ನಿಮ್ಮನ್ನು ಎದುರುಗೊಳ್ಳಲಿಕ್ಕೆ ಹೊರಟವರು. ಆದರೆ ಈ ವಿಶ್ವಾಸ ಜೀವನದ ಪ್ರಯಾಣದ ಮಧ್ಯದಲ್ಲಿ ಪರಿಶುದ್ಧಿ ನಷ್ಟವಾಯಿತು, ಪವಿತ್ರತೆ ನಷ್ಟವಾಯಿತು, ಭಕ್ತಿ ನಷ್ಟವಾಯಿತು. ಇವತ್ತು ದೇವರೇ, ತಿರುಗಿ ನಾನು ಎಣ್ಣೆ ತಕ್ಕೊಂಡು ಬರುವ ತನಕ ನೀನು ಕಾಯುತ್ತೀರೋ? ನೀ ಕಾಯುವನಲ್ಲ, ರಪ್ಪೆ ಬಡಿಯಷ್ಟೊಳಗೆ ನೀವು ಹೋಗಬಿಡುವನು. ಮಿಂಚಿನಂದೆ ಮೋಡಣದಲ್ಲಿ ಹುಟ್ಟಿ ಪಡಬಣದಲ್ಲಿ ಮುಗಿಯಷ್ಟೊಳಗಾಗಿ ನೀವು ಮಾಯವಾಗಿ ಹೋಗೋದು. ನಾನು ಪರಿಶುದ್ಧಿ ಎಂಬ ಎಣ್ಣೆಯೆಲ್ಲನ್ನು ತಕ್ಕೊಂಡು, ನಾನು ಭಕ್ತಿ ಎಂಬ ಎಣ್ಣೆಯೆಲ್ಲನ್ನು ತೆಗೆದುಕೊಂಡು, ನಾನು ದೀಪಾರತಿಗಳನ್ನು ಸಿದ್ಧಪಡಿಸಿಕೊಂಡು ಬರುವಷ್ಟಕ್ಕೆ ನೀವು ಹೊರಟು ಹೋಗಿರುತ್ತದೆ. ಅದರಿಂದ ಕರ್ತನೇ, ಬೇಡ ಸ್ವಾಮಿ, ಈಗಾಗಲೇ ನನ್ನನ್ನು ಶುದ್ಧಿ ಮಾಡು. ಮನಸ್ಸು ಬಿಚ್ಚಿ ಒಂದು ಪ್ರಾರ್ಥನೆ ಮಾಡು. ನನ್ನಲ್ಲಿ ಏನಾದರೂ ದೇವರೇ ನಿಮಗೆ ಇಷ್ಟ ಇಲ್ಲದಿದೆಯೋ? ದೇವರೇ, ನೀ ಮೆಚ್ಚದ ಕಾರ್ಯಗಳು ನನ್ನಲ್ಲಿದೆಯೋ? ನೀ ಇಷ್ಟಪಡದ ವಿಷಯಗಳು ನನ್ನಲ್ಲಿದೆಯೋ? ನನ್ನಿಂದ ತೆಗೆದಾಕಪ್ಪ, ತೆಗೆದಾಕು. ಪವಿತ್ರಾತ್ಮರೇ, ನನಗೆ ಸಹಾಯ ಮಾಡು. ದೇವರೇ, ಹುಚ್ಚು ಮಾತು ಬೇಡ, ಹುಚ್ಚೆತ್ತಿ ಮಾತುಗಳು ಬೇಡ, ಹೊಲಸು ಮಾತುಗಳು ಬೇಡ. ದೇವರೇ, ಕುಡಿಕರ ಜೊತೆಯಲ್ಲಿ ದೇವರೇ ನಾನು ಕುಳಿದುಕೊಳ್ಳುವುದು ಬೇಡ. ದೇವರೇ, ದುಂದೌದನ ಬೇಡ. ದೇವರೇ, ಬಂಡುತನ ನನಗೆ ಬೇಡ. ಕರ್ತನೇ, ಈ ರೀತಿಯಾಗ ಯಾವ ಅಶುದ್ಧಿಗಳು ನನ್ನಲ್ಲಿದೆಯೋ ಅದು ನನ್ನಿಂದ ತೆಗೆದಾಕು ಸ್ವಾಮಿ. ನನಗೆ ಸ್ವರ್ಗ ಬೇಕು ಅಪ್ಪ,
ನಿನ್ನ ಜೊತೆಯಲ್ಲಿ ಪರಲೋಕ ಕೊಯ್ಯಲ್ಪಡಬೇಕು ಸ್ವಾಮಿ. ಕರ್ತನ ದಾನಿ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶ ಮೇಘಗಳಲ್ಲಿ ಬರುವಾಗ ನಾನು ಒಯ್ಯಲ್ಪಡಬೇಕು ಸ್ವಾಮಿ. ನಾನು ನಿನ್ನ ಜೊತೆ ಬರಬೇಕಪ್ಪ, ನಿನ್ನೊಂದಿಗೆ ಬರಬೇಕು ಸ್ವಾಮಿ. ನಿನಗಾಗಿ ಜೀವಿಸಬೇಕು, ನಿನಗಾಗಿ ಬಾಳಬೇಕು, ನಿನಗಾಗಿ ಬದುಕಬೇಕು. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅತ್ಯುನ್ನತ ದೇವರೇ, ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನಪ್ಪ. ಹೇಗೆ ಮಿಂಜು ಮೋಡಣದಲ್ಲಿ ಹುಟ್ಟಿ ಪಡವಣದಲ್ಲಿ ಮುಗಿಯುತ್ತದೋ ಹಾಗೆಯೇ ಮನುಷ್ಯ ಕುಮಾರನ ಬರೋಣವು ಆಗುತ್ತದೆ ಎಂದೇಳಿ ಇವತ್ತು ಮತ್ತೊಂದು ಸಾರಿಗೂಡೆ ನಾವು ಈ ವಿಷಯಗಳನ್ನು ತಿಳಿದುಕೊಳ್ಳುವಂತೆ, ಧ್ಯಾನಿಸುವಂತೆ ನೀ ಕೃಪೆ ನೀಡಿದೆಯಪ್ಪ ದೇವರೇ. ಯುದ್ಧಗಳಾಗುವ ಹಾಗೆ ಇದೆ, ಯುದ್ಧಗಳ ಬಗ್ಗೆ ಸುದ್ದಿ ಕೇಳುವಾಗ ಎಚ್ಚರವಾಗಿರಿ ಎಂದು ಹೇಳಿದ ಕರ್ತನೆ. ಈಗ ಯುದ್ಧಗಳು ನಡೀತಾ ಇದೆ, ಯುದ್ಧಗಳ ಸುದ್ದಿಗಳಿದೆ ಕರ್ತನೇ. ಇದು ನೂತನ ಕಾಲ ಹುಟ್ಟಲಿಕ್ಕೆ ಇದು ಪ್ರಾರಂಭ, ಆದರೆ ಅಂತ್ಯ ಅಲ್ಲದಿರಬಹುದು. ಇನ್ನು ಅಂತ್ಯಕ್ಕೆ ಇನ್ನು ಕೆಲ ವರ್ಷಗಳು, 7 ವರ್ಷದ ಉಪದ್ರವ ಕಾಲ ಅಂತ್ಯಕ್ಕೆ ಇರಬಹುದು. ಆದರೆ ಪ್ರಾರಂಭದಲ್ಲಿಯೇ ನಾನು ಕರ್ತನ ಜೊತೆಯಲ್ಲಿ ಒಯ್ಯಲ್ಪಡಬೇಕು ಸ್ವಾಮಿ. ಆ ಅಂತ್ಯಕಾಲದ ಭಯಂಕರವಾದ ಆ ದಿನದ ಸಂಕಟಗಳಿರುವ ದಿನಗಳಲ್ಲಿ ನಾನು ಅಲ್ಲಿ ತನಕ್ಕಿರಬಾರದು ಸ್ವಾಮಿ. ಕರ್ತನೇ, ಈ ಸಭೆಯನ್ನು ನಿನ್ನ ಕರಗಳಲ್ಲಿ ಕೊಡುತ್ತೇನೆ, ಸಭೆಯ ಮಕ್ಕಳೆಲ್ಲರನ್ನು ಕೊಡುತ್ತೇನೆ. ನಿನ್ನ ದಾಸನಾದ ನನ್ನನ್ನು, ನನ್ನ ಕುಟುಂಬವನ್ನು ಸಮರ್ಪಿಸುತ್ತೇನೆ ದೇವರೇ. ನಾವೆಲ್ಲರೂ ಸೇರಿ ನಾವೊಟ್ಟಾಗಿ ಇಡೀ ಪ್ರಪಂಚದ ದೇವರ ಸಭೆ, ದೇವರು ಅಲ್ಲಲ್ಲಿ ಆರಿಸಿಕೊಂಡಿರುವಂಥ ಪ್ರತಿಯೊಂದು ಭಕ್ತರ ಜೊತೆಯಲ್ಲಿ ಈ ಸಭೆಯ ಮಕ್ಕಳೆಲ್ಲರೂ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡುವಂಥ ಮಹಾಭಾಗ್ಯ ಉಂಟಾಗಲಿ ದೇವರೇ. ನಮ್ಮಲ್ಲಿ ಇನ್ನೂ ಏನೆಲ್ಲ ತಿದ್ದಿಸಿಕೊಳ್ಳಬೇಕೋ ಪವಿತ್ರಾತ್ಮರೇ ನಮಗೆ ಸ್ವಪ್ನದಲ್ಲಿ ಮಾತಾಡು, ದರ್ಶನಗಳಲ್ಲಿ ಮಾತಾಡು ಸ್ವಾಮಿ, ಕನಸುಗಳಲ್ಲಿ ಮಾತಾಡು ಸ್ವಾಮಿ. ದೇವರೇ, ವಾಕ್ಯಗಳ ಮೂಲಕ ನೀವು ನಮಗೆ ಎಚ್ಚರಿಸಿ ನಾವು ಶುದ್ಧ ಹೃದಯ, ನಿರ್ಮಲ ಮನಸ್ಸಾಕ್ಷಿ, ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೊಂದಿಗೆ ನಿಮಗೆ ಸಾಕ್ಷಿಯಾಗಿ ಜೀವಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ಕರ್ತನೇ. ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯಾದ ದೇವರೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.